Hello my dear children, how are you all? I hope you all fine. In our previous class we have discussed about atoms, ions and molecules, and you got better idea about what are atoms and what are ions and what are molecules, and also we have discussed about the Dalton's atomic theory, right? So Dalton's atomic theory ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಪಾಸ್ಟುಲೇಟ್ಸ್ ಬಗ್ಗೆನೂ ಕೂಡ ಹೇಳಿದ್ದೆ. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ನ ರೆಗ್ಯುಲರ್ ಆಗಿ ನೋಡ್ತಾ ಇರಿ, ಯಾಕಂದರೆ ನಾವು ಮಾಡ್ತಾರೋ ಡೇ 1, ಡೇ 2, ಡೇ 3 ಅಂತ ಅಲ್ಲಿ ಪ್ಲೇಲಿಸ್ಟಲ್ಲಿ ನಾವು ಕೊಟ್ಟಿದ್ದೀವಿ, ಅದನ್ನು ವಾಚ್ ಮಾಡಿ ರೆಗ್ಯುಲರ್ಲಿ. ಓಕೆ, ನಿಮಗೆ ತುಂಬ ಐಡಿಯಾಸ್ಗಳು ಸಿಗುತ್ತೆ. ಸೊ ಕೆಮಿಸ್ಟ್ರಿ ನಿಮ್ಗೆ ಗೊತ್ತಿದೆ, 2 ಕ್ಲಾಸಸ್ನ ಆಗಲೇ ಸ್ಟಾರ್ಟಿಂಗ್ ಮಾಡಿದೆ. ಪ್ರೀವಿಯಸ್ 2 ಕ್ಲಾಸಸ್ಸು ನಮ್ಮ ಕೊಲೀಗ್ ಮೋಹನ್ ಬಾಬು ಸರ್ ಅವರು ನಿಮಗೆ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಅನ್ಸುತ್ತೆ, ನಿಮಗೆಲ್ಲ ಒಳ್ಳೆ ಫೀಲ್ ಆಯಿತು ಅಂದರೆ ಶಾರ್ಟ್ಕಟ್ಸ್ಗಳು ತುಂಬ ಚೆನ್ನಾಗಿ ಸಿಕ್ಕಿದೆ. ಸೊ ಹಾಗಾದರೆ ಈ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್. ಓಕೆ, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಸೊ ಆಸ್ ಯು ನೋ ದ್ಯಾಟ್ chemistry is full of chemical reaction. Without the chemical reaction there is no chemistry, right? Chemical reactions ಅನ್ನೋದು ಕೆಮಿಸ್ಟ್ರಿ ಇದ್ದೇ ಇರುತ್ತೆ. ಕೆಮಿಕಲ್ ರಿಯಾಕ್ಷನ್ಸ್ ಬ್ಯಾಲೆನ್ಸ್ ಮಾಡೋದು ಹೇಗೆ, ಯಾವ ರೀತಿ ಈಕ್ವೇಷನ್ಸ್ ಬರೀಬೇಕು, ರಿಯಾಕ್ಷನ್ಸಲ್ಲಿ ಏನೇನು ಕಾಂಪೋನೆಂಟ್ಸ್ ಇರುತ್ತೆ, ರಿಯಾಕ್ಟೆಂಟ್ಸ್ ಅಂದ್ರೇನು, ಪ್ರಾಡಕ್ಟ್ಸ್ ಅಂದ್ರೇನು, ಸೊ ಅಲ್ಲಿ ಯಾವ ರೀತಿ ಪ್ರೊಸೀಜರ್ ಫಾಲೋ ಮಾಡ್ತೀವಿ ಬರೆಯೋಕ್ಕೆ, ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಈ ಕ್ಲಾಸಲ್ಲಿ ನಾನು ಕೆಮಿಕಲ್ ರಿಯಾಕ್ಷನ್ಸ್ ಮತ್ತು ಎಲ್ಲಿ ಯೂಸ್ ಆಗುತ್ತೆ, ಅಪ್ಲಿಕೇಶನ್ಸ್ ಏನು, ಹಾಗೆ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ನ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಹೌ ಟು ಬ್ಯಾಲೆನ್ಸ್ ಅ ಕೆಮಿಕಲ್ ಈಕ್ವೇಷನ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೋದು ಅಂತ ನಮಗೆ ಐಡಿಯಾ ಕೊಡ್ತೀನಿ. ರೈಟ್, ರೆಡಿ ಇದ್ದೀರಲ್ಲ? ಹಾಗಾದರೆ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ಕು, ತುಂಬ ಮಜವಾಗಿರುತ್ತೆ ಕೇಳೋಕ್ಕೆ. ಓಕೆ, 1 by 1 ಡಿಸ್ಕಸ್ ಮಾಡೋಣ ಈಗ. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ವಾಟ್ ಆರ್ ದ ಯೂಸಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್? ಓಕೆ, ಎಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ನಮ್ಗೆ ಯೂಸ್ ಆಗುತ್ತೆ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಅಪ್ಲಿಕೇಶನ್ಸ್ ಏನು, ಕೆಮಿಕಲ್ ರಿಯಾಕ್ಷನ್ಸ್ ನಮ್ಮ ಡೈಲಿ ಲೈಫಲ್ಲೂ ಕೂಡ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕೆಮಿಕಲ್ ರಿಯಾಕ್ಷನ್ಸ್ ಇನ್ ಡೈಲಿ ಲೈಫ್ ಮೀನ್ಸ್ ನೋಡಿ, ಒಂದು ಪ್ಲ್ಯಾಂಟಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ. ಫೋಟೋಸಿಂಥಸಿಸ್ ಅಂದ್ರೇನು? ಪ್ಲ್ಯಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್. ಓಕೆ, ಓನ್ ಫುಡ್ ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್, ಸನ್ಲೈಟ್ ಆ್ಯಂಡ್ ವಾಟರ್. ಸೊ ದಟ್ ಈಸ್ ವಾಟ್ ಫೋಟೋಸಿಂಥಸಿಸ್. ಸೊ ವೆರಿ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿದೆ ಎಲ್ಲ ಕೂಡ, ಬಯಾಲಜಿಲಿ ತುಂಬ ಓದಿರ್ತೀರಿ, ಅದು ಐಡಿಯಾಸ್ ಇದೆ ಅದ್ರ ಬಗ್ಗೆ ಎಲ್ಲ. ಆ್ಯಂಡ್ ಫೋಟೋಸಿಂಥಸಿಸ್ ಏನಪ್ಪ ಅಂದರೆ ಸನ್ಲೈಟಿಂದ, ಓಕೆ, ಒಂದು ಲೈಟ್ ಆಫ್ ಫೋಟಾನ್ಸ್ ಅಂತ ಎನರ್ಜಿ ಪ್ಯಾಕೆಟ್ಸ್ಗಳಿರುತ್ತೆ. ಅದು ಜೊತೆಗೆ ಕಾರ್ಬನ್ ಡೈಆಕ್ಸೈಡು ಎನ್ವೈರನ್ಮೆಂಟಲ್ಲಿ ಸರೌಂಡಿಂಗ್ಸಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಲೀವ್ಸಲ್ಲಿ, ಓಕೆ, ಲೀವ್ಸಲ್ಲಿ ಅಬ್ಸಾರ್ವ್ ಮಾಡಿಕೊಂಡು, ಜೊತೆಗೆ ವಾಟರ್ ಕಂಟೆಂಟು ಸಾಯಿಲಲ್ಲಿ ಸಿಗುತ್ತೆ. ಸೊ ಸಾಯಿಲಲ್ಲಿ ವಾಟರ್ ಕಂಟೆಂಟ್ ಅಬ್ಸಾರ್ವ್ ಮಾಡ್ಕೊಂಡು ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿ ಗ್ಲೂಕೋಸ್ ಕೊಡುತ್ತೆ. ಗ್ಲೂಕೋಸ್ ಇಸ್ ಎ ಶುಗರ್ ಪ್ಲಸ್ ಆಕ್ಸಿಜನ್ ರಿಲೀಸ್ ಆಗುತ್ತೆ ಎನ್ವೈರನ್ಮೆಂಟ್ಗೆ. ಸೊ ನಾವು ಬ್ರೀತ್ ಮಾಡ್ತೀವಿ, ನಾವು ಹೇಳಿದ್ದೀವಿ ಗಿಡ ಮರಗಳೆಲ್ಲ ಬೇಕು ನಮಗೆ. ಯಾಕೆ? ಆಕ್ಸಿಜನ್ ಸಪ್ಲೈ ಆಗುತ್ತೆ. ಆಕ್ಸಿಜನ್ ಬೇಕು ಅಂತಂದರೆ ನಮ್ಮ ಸುತ್ತಮುತ್ತ ಗಿಡ ಮರಗಳಿರಬೇಕು ಅಲ್ವಾ? ಹಾಗಾಗಿ ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ. ಅಂದ್ರೆ ಅರ್ಥ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮೀನ್ಸ್ CO2 ಪ್ಲಸ್ H2O ಗಿವ್ಸ್ ಎ ಶುಗರ್ ಗ್ಲೂಕೋಸ್ C6H12O6 ಆ್ಯಂಡ್ ಪ್ಲಸ್ ಆಕ್ಸಿಜನ್ O2. ರೈಟ್, ಇದು ಕೆಮಿಕಲ್ ರಿಯಾಕ್ಷನ್ ಅಲ್ಲ, ನ್ಯಾಚುರಲ್ ಆಗಿ ನಡೆಯುವಂಥದ್ದು. ಸನ್ಲೈಟ್ ಅಬ್ಸಾರ್ಬ್ಷನ್, ಅದು ಸನ್ಲೈಟ್ ಪ್ರೆಸೆನ್ಸಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಾಟರ್ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಎನ್ವೈರನ್ಮೆಂಟಲ್ಲಿ ಸಿಗುತ್ತೆ. ಆ ಒಂದು ಲೀವ್ಸಲ್ಲಿ, ಓಕೆ, ಸ್ಟೊಮ್ಯಾಟೋ ಮೂಲಕ ಒಂದು ಪೋರ್ಸ್ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಎಂಟರ್ ಆಗುತ್ತೆ. ವಾಟರು ಮತ್ತು ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಷನ್ ಆಗುತ್ತೆ. ದೆನ್ ಇಟ್ ಇಸ್ ಗ್ಲೂಕೋಸ್. ಆ ಗ್ಲೂಕೋಸು ಒಂದು ಫುಡ್ ಅಂತ ಹೇಳ್ಬೋದು. ಯಾವುದಕ್ಕೆ? ನಮ್ಮ ಪ್ಲಾಂಟ್ಸ್ಗೆ. ಎಕ್ಸಸ್ ಗ್ಲೂಕೋಸ್ ಇದ್ದರೆ ಅದು ಒಂದು ಸ್ಟಾರ್ಚ್ ಆಗಿ ಸ್ಟೋರ್ ಆಗುತ್ತೆ ಪ್ಲಾಂಟ್ಸಲ್ಲಿ. ಓಕೆ, ಎಕ್ಸಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ನಮ್ಮಲ್ಲೂ ಕೂಡ ಗ್ಲೂಕೋಸ್ ಜಾಸ್ತಿ ಇತ್ತು ಅಂದರೆ ಗ್ಲೈಕೋಜನ್ ಆಗಿ ಸ್ಟೋರ್ ಆಗುತ್ತೆ. ಓಕೆ, ಗ್ಲೈಕೋಜನ್ ಆಗಿ ಒಂದು ಸ್ಟೋರೇಜ್ ಪಾಲಿಸ್ಯಾಕರೈಡ್, ಇದು ಗ್ಲೈಕೋಜನ್ ಆಗಿ ನಮ್ಮಲ್ಲಿ ಸ್ಟೋರ್ ಆಗುತ್ತೆ. ಸೇಮ್ ಅದೇ ರೀತಿ ಗ್ಲೂಕೋಸು ಕೂಡ ಸ್ಟಾರ್ಚ್ ಆಗಿ ಸ್ಟೋರ್ ಆಗುತ್ತೆ ಪ್ಲಾಂಟ್ಸಲ್ಲಿ. ರೈಟ್, ಸೊ ಈ ರಿಯಾಕ್ಷನ್ ಗೊತ್ತಾಯಿತು ನಿಮಗೆ ಎಲ್ಲಿ ಡೈಲಿ ಲೈಫಲ್ಲಿ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್ ನೋಡೋಣ. ಇನ್ನೆಲ್ಲಿ ಯೂಸ್ ಆಗ್ಬೋದು? ಇನ್ ಕುಕ್ಕಿಂಗ್. ನೀವು ಅಡುಗೆ ಮಾಡಿದರೆ ಏನಾದರೂ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ವಾಟರ್ನ ಬಾಯ್ಲ್ ಮಾಡಿ, ಅಲ್ಲೂ ಕೂಡ ಕೆಮಿಸ್ಟ್ರಿ ವರ್ಕ್ ಆಗುತ್ತೆ, ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ವಾಟರ್ನ ಬಾಯ್ಲ್ ಮಾಡ್ತಾ ಇದ್ದೀರಿ, ಹೀಟ್ ಸಪ್ಲೈ ಮಾಡ್ತಾ ಇದ್ದೀರಿ, ಅದು ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತೆಲ್ಲ ಬರುತ್ತೆ. ಸೊ ಅಲ್ಲೂ ಕೂಡ ರಿಯಾಕ್ಷನ್ ಸಪ್ಲೈ ಆಗುತ್ತೆ. ಸೊ ನೋಡಿ, ನೀವು ಟೀನ ಮಾಡಿರ್ತೀರಿ, ಕಾಫಿ ಮಾಡಿರ್ತೀರಿ, ಇಲ್ಲ ಒಂದು ವಾಟ್ರಲ್ಲಿ ಏನೋ ಒಂದು ಬಾಯ್ಲ್ ಮಾಡಿರ್ತೀರಿ, ಕಾಳುಗಳನ್ನ ಹಾಕಿರ್ತೀರಿ, ಕಾಳುಗಳನ್ನ ಬಾಯ್ಲ್ ಮಾಡಿರ್ತೀರಿ. ಓಕೆ, ಅವೆಲ್ಲ ಇದ್ದಾಗ ಏನೋ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಅಂತ. ಹೀಟ್ನ ಅಬ್ಸರ್ವ್ ಮಾಡ್ಕೋತಿದೆ, ಹೀಟು ಎವಾಲ್ವ್ ಆಗ್ತಿದೆ. ದೇರ್ ಆಲ್ ಕೆಮಿಕಲ್ ರಿಯಾಕ್ಷನ್ಸ್, ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್, ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಕುಕ್ಕಿಂಗಲ್ಲೂ ಕೂಡ, ಸೊ ನಾವು ಕುಕ್ಕಿಂಗಲ್ಲಿ ನೋಡ್ಬೋದು, ನೀವು ಸಾಂಬಾರು ಮಾಡೋದು, ತರಕಾರಿನ ವೆಜಿಟೇಬಲ್ಸ್ನೆಲ್ಲ ಕುಕ್ ಮಾಡ್ತೀರಿ, ಅಲ್ಲೆಲ್ಲ ಏನಾಗುತ್ತೆ, ಹೀಟು ಅಬ್ಸರ್ವ್ ಆಗುತ್ತೆ, ಹೀಟ್ ಲಿಬರೇಟ್ ಆಗುತ್ತೆ. ಸೊ ಹಾಗಾಗಿ ಕುಕ್ಕಿಂಗಲ್ಲೂ ಕೂಡ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೋಡಿ, ಎಗ್ನ ನೀವು, ಓಕೆ, ಬೇಯಿಸಿದಾಗ ಏನಾಗುತ್ತೆ, ಒಂದು ಎಗ್ ಮೊಟ್ಟೆನ ಬೇಯಿಸಿದಾಗ ಗಟ್ಟಿ ಆಗುತ್ತೆ. ಫಸ್ಟ್ ಒಂದು ಲಿಕ್ವಿಡ್ ಥರ ಇರುತ್ತೆ. ಲಿಕ್ವಿಡ್ ಇದ್ದಿದ್ದು ಅಲ್ಲಿ ಒಂದು ಯೆಲ್ಲೋ ಕಂಟೆಂಟು, ವೈಟ್ ಕಂಟೆಂಟ್ ಇರುತ್ತೆ ಎಗ್ಗಲ್ಲಿ. ಸೊ ಕಂಪ್ಲೀಟ್ ಸಾಲಿಡ್ ಆಗುತ್ತೆ. ರೈಟ್, ಆ ಸಾಲಿಡ್ ಹೇಗಾಗುತ್ತೆ, ಆ ಕುಕ್ಕಿಂಗಲ್ಲಿ ಯಾವ ರೀತಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ನೋಡಿ. ಫಸ್ಟು ಕಾಣಿಸ್ತಾ ಇದೆ ಅನ್ಕೋತೀನಿ, ವಾಟರ್ ಸಾಲ್ಯುಬಲ್ ಒಂದು ಪ್ರೋಟೀನ್ ಇದು. ಆ ಎಗ್ಗಲ್ಲೂ ಕೂಡ ಪ್ರೋಟೀನ್ ಕಂಟೆಂಟ್ ಇರುತ್ತೆ. ಓಕೆ, ಪ್ರೋಟೀನ್ ಕಂಟೆಂಟ್, ರಿಚ್ ಪ್ರೋಟೀನ್ ಕಂಟೆಂಟ್ ಇರುತ್ತೆ. ಹಾಗಾಗಿ ಎಗ್ಗಳನ್ನ ತಿಂತೀವಿ ಜಾಸ್ತಿ ನಾವು, ಪ್ರೋಟೀನ್ ಕಂಟೆಂಟ್ ಇರುತ್ತೆ ಅದರಲ್ಲೂ ಕೂಡ. ಆ್ಯಂಡ್ ಎಗ್ ವಾಟರ್ ಸಾಲ್ಯುಬಲ್ ಕಂಟೆಂಟ್ ಇದು. ನೆಕ್ಸ್ಟ್ ಹೋಗ್ತಾ ಟೆಂಪ್ರೇಚರ್ ರೈಸ್ ಮಾಡಿದ್ರೆ ನೋಡಿ, ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದೀನಿ, ಏನು ಕಾಣಿಸ್ತಾ ಇದ್ದು, ಇಲ್ಲ ಪ್ರೋಟೀನ್ಸ್ ಎಲ್ಲ ಕೂಡ ಒಂದು ದಾರಗಳನ್ನ ನೀವು ಸುತ್ತಿ ಕಟ್ಟಿಟ್ರೆ ಹೇಗಿರುತ್ತೆ ಆ ಥರ ಕಾಣಿಸ್ತಾ ಇದೆ ಎಲ್ಲ ಕೂಡ ಇದು. ಓಕೆ, ಅದನ್ನು ನಾವು ನೋಡಿ
ಇದು ನೇಟಿವ್ ಆಲ್ಬುಮಿನ್ ಅಂತ ಕರಿತೀವಿ. ಅಂದರೆ ಒಂದು ಒರಿಜಿನಲ್ ಹೇಗಿರುತ್ತೆ, ಓಕೆ, ಒಂದು ಒರಿಜಿನಲ್ ಎಗ್ಗಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಪ್ರೋಟೀನ್ಸ್ಗಳಿರುತ್ತೆ. ಅದೇ ಒಂದು ಸ್ವಲ್ಪ ಟೆಂಪ್ರೇಚರ್ ನಾವು ಹೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವೆಲ್ಲ ಅನ್ಫೋಲ್ಡ್ ಆಗುತ್ತೆ. ದಾರದ ಗೊಂಚಲುಗಳನ್ನ ನೀವು ಒಂದು ಸ್ವಲ್ಪ ಬಿಡಿಸಿದ್ರೆ ಯಾವ ರೀತಿ ಕಾಣಿಸುತ್ತೆ, ಈ ರೀತಿ ಕಾಣಿಸುತ್ತೆ, ಕರೆಕ್ಟ್ ಅಲ್ಲ? ಸೊ ಯಾವಾಗ ಹೀಟ್ ಮಾಡ್ತೀವಿ ಆಗ. ಜಾಸ್ತಿ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತಾ ನೋಡಿ ಆ ಮೊಟ್ಟೆ ಬೇಯ್ತಾ ಇದೆ ಅಂದರೆ, ಈಗ ಬೇಯ್ತಾ ಇದೆ ಅಂದರೆ ಬಾಯ್ಲ್ ಆಗ್ತಾ ಇದೆ ಅಂತಂದರೆ ಆ ಪ್ರೋಟೀನ್ಸ್ ಎಲ್ಲ ಹೊಸ ಬಾಂಡ್ಗಳನ್ನ ಫಾರ್ಮ್ ಮಾಡ್ತಾ ಇದೆ. ಇನ್ನೂ ಪ್ರೋಟೀನ್ಸ್ಗಳಂತೆ, ಫಾರ್ ಎಕ್ಸಾಂಪಲ್ ಲಿಕ್ವಿಡ್ ಕಂಟೆಂಟ್ ಇರುತ್ತೆ, ಅದರಲ್ಲಿ ಒಂದು ಆಲ್ಬುಮಿನ್ ಎಲ್ಲೋ ಕಂಟೆಂಟ್ ಕೂಡ ಇರುತ್ತೆ, ವೈಟ್ ಕಂಟೆಂಟ್ ಇರುತ್ತೆ, ಒಂದು ಎಲ್ಲೋ ಕಂಟೆಂಟ್ ಇರುತ್ತೆ. ಸೊ ಹಾಗೇನೋ ಬಾಂಡ್ ಫಾರ್ಮೇಷನ್, ಹೊಸ ಬಾಂಡ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಹಳೆ ಬಾಂಡ್ಗಳು ಬ್ರೇಕ್ ಆಗಿ ಹೊಸ ಬಾಂಡ್ಗಳ ಫಾರ್ಮೇಷನ್ ಆಗ್ತಿದೆ. ಹಾಗಾಗಿ ಇಲ್ಲೂ ಕೂಡ ಕೆಮಿಕಲ್ ರಿಯಾಕ್ಷನ್ಸ್ ಅಪ್ಲೈ ಆಗುತ್ತೆ. ಕುಕಿಂಗ್ ಅಂತ ಬಂದರೆ ಅದು ನೀವು ಮೊಟ್ಟೆ ಏನು ಬೇಯಿಸ್ತೀರ ಅದರಲ್ಲೂ ಕೂಡ ಅಪ್ಲೈ ಆಗುತ್ತೆ ಕೆಮಿಕಲ್ ರಿಯಾಕ್ಷನ್ಸ್, ರೈಟ್? ಅರ್ಥ ಆಯಿತು ಅನ್ಕೋತೀನಿ. ಇಂಟ್ರೆಸ್ಟಿಂಗ್ ಅಲ್ಲ ತುಂಬ? ಓಕೆ, ನೆಕ್ಸ್ಟ್ ಲೈನ್ ನೋಡೋಣ. ಹಾಗಾದರೆ ಇನ್ನೇನಿದೆ ಅಂದ್ಬಿಟ್ಟು ಆಕ್ಸಿಡೇಷನ್ ಪ್ರೋಸೆಸ್. ಆಕ್ಸಿಡೇಷನ್ ಅಂತಂದರೆ ಆಕ್ಸಿಜನ್, ಓಕೆ, ಆಕ್ಸಿಜನ್ನ ಎಡಿಷನ್ ಆಫ್ ಆಕ್ಸಿಜನ್ ಅಂತಂದರೆ ನಾವು ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಆಕ್ಸಿಜನ್ ಅಂತ ರಿಯಾಕ್ಟ್ ಆದರೆ ಅದನ್ನು ಆಕ್ಸಿಡೇಷನ್ ಅಂತ ಹೇಳ್ಬೋದು ನಾವು. ಓಕೆ, ಆಕ್ಸಿಜನ್ನ ಕನ್ಸ್ಯೂಮ್ ಮಾಡಿದ್ರೆ ಅದನ್ನು ಆಕ್ಸಿಡೇಷನ್ ಅಂತ ಹೇಳ್ಬೋದು. ಹಾಗಾದರೆ ನೋಡಿ, ಆ್ಯಪಲ್ನ ನೀವು ಕಟ್ ಮಾಡಿದಾಗ ನೋಡಿ, ಆ್ಯಪಲ್, ಬನಾನಾ ಯಾವುದೇ ತೊಗೊಳ್ಳಿ, ಫ್ರೂಟ್ಸ್ಗಳನ್ನ ನೀವು ಕಟ್ ಮಾಡಿ ಸ್ವಲ್ಪ ದಿನ ಇಟ್ಟಾಗ ಎಲ್ಲ ಸ್ವಲ್ಪ ಬ್ರೌನ್ ಆಗುತ್ತೆ, ಕಪ್ಪಾಗುತ್ತೆ, ಸ್ವಲ್ಪ ಬ್ರೌನ್ ಪ್ಯಾಚಸ್ಗಳು ಕ್ರಿಯೇಟ್ ಆಗುತ್ತೆ. ಏನಕ್ಕೆ? ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಟ್? ಏನಕ್ಕೆ ಅಂತಂದರೆ ನೋಡಿ, ಕಟ್ ಮಾಡಿದಾಗ ಈ ಒಂದು ಆ್ಯಪಲಲ್ಲಿ ಅಥವಾ ಬನಾನಾ ಯಾವುದೋ ಫ್ರೂಟ್ಸ್ಗಳನ್ನ ತೊಗೊಳ್ಳಿ, ಆ ಫ್ರೂಟ್ಸಲ್ಲಿ ಪಾಲಿಫಿನಾಲ್ ಅಂತ ಕಂಟೆಂಟ್ ಇರುತ್ತೆ. ಓಕೆ, ಅಂದರೆ ಪಾಲಿಫಿನಾಲ್ ಅಂತ ಅಂದ್ಬಿಟ್ಟು ಒಂದು ಎನ್ಸೈಮ್ ಇರುತ್ತೆ. ಆ್ಯಕ್ಚುಲಿ ಆ ಎನ್ಸೈಮ್ ಏನಾಗುತ್ತೆ, ಆ ಎನ್ಸೈಮು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಓಕೆ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಎನ್ವೈರನ್ಮೆಂಟಲ್ ಆಕ್ಸಿಜನ್ ಇದೆ, ಆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಬ್ರೌನ್ ಫಾರ್ಮೇಷನ್ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಲ್ಲ ಏನಂತ? ಸೊ ಒಂದ್ಸರಿ ಪಿಕ್ಚರ್ನ ನೋಡಿ ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೇನು ಅಂತ. ಸೊ ಎನ್ಸೈಮ್ ಪಾಲಿಫಿನಾಲ್ ಅನ್ನೋದು ಗೊತ್ತಾಗುತ್ತೆ. ಎನ್ಸೈಮ್ ಪಾಲಿಫಿನಾಲ್ ಆಕ್ಸಿಡೇಸ್ ಅನ್ನೋ ಒಂದು ಎನ್ಸೈಮು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ, ಅಥವಾ ಟೈರೋಸಿನೇಸ್ ಅಂತಲೂ ಹೇಳ್ತೀವಿ. ಪಾಲಿಫಿನಾಲ್ ಆಕ್ಸಿಡೇಸ್ ಅಥವಾ ಟೈರೋಸಿನೇಸ್ ಅನ್ನೋ ಒಂದು ಎನ್ಸೈಮ್ ಫ್ರೂಟ್ಸಲ್ಲಿ ಏನಿರುತ್ತೆ ಅದು ಆಕ್ಸಿಜನ್ ರಿಯಾಕ್ಟ್ ಆಗಿ ಈ ಥರ ಬ್ರೌನ್ ಕಲರ್ ಫಾರ್ಮೇಷನ್ ಆಗುತ್ತೆ. ಇಲ್ಲೂ ಕೂಡ ಕೆಮಿಕಲ್ ರಿಯಾಕ್ಷನ್ಸ್ ಆಗಿದೆ, ಅಂದರೆ ಆಕ್ಸಿಡೇಷನ್ ಅಂತ. ಹಾಗಾಗಿ ನಾವು ಏನು ನೋಡಿ, ನೀವು ಒಂದು ಪ್ರಿಪೇರ್ ಮಾಡಿದಾಗ ಫುಡ್ಸ್ಗಳನ್ನ, ಇಲ್ಲಾಂದರೆ ಮಾವಿನಕಾಯಿಗಳನ್ನ ಹಚ್ಚಿದ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಬೇಕು ಅಂದಾಗ ಸಾಲ್ಟಲ್ಲಿ ನೆನೆ ಹಾಕ್ತಾರೆ. ಓಕೆ, ಫುಡ್ ಪ್ರಿಸರ್ವೇಟಿವ್ ಅಂತ ಹೇಳ್ತೀವಿ. ಫುಡ್ ಪ್ರಿಸರ್ವೇಟಿವ್ ಅಂದರೆ ಸ್ವಲ್ಪ ಫುಡ್ನ ಪ್ರಿಸರ್ವ್ ಮಾಡೋಕ್ಕಿರುವಂಥದ್ದು. ಸೊ ಉಪ್ಪಲ್ಲಿ ನೆನೆ ಹಾಕ್ತಾರೆ, ಅದು ಹಾಳಾಗಬಾರ್ದು ಅಂತ. ಸೊ ಹಾಗಾಗಿ ಮಾವಿನಕಾಯಿನ ನೋಡಿದರೆ ಮಾವಿನಕಾಯಿನ ಉಪ್ಪಲ್ಲಿ ನೆನೆ ಹಾಕ್ತಾರೆ ಸ್ವಲ್ಪ. ಸೊ ಫುಡ್ ಪ್ರಿಸರ್ವ್ ಮಾಡೋಕ್ಕೆ ಸ್ವಲ್ಪ ಕ್ಲೀನಾಗಿ. ಸೊ ಅದೇ ಕಾರಣಕ್ಕೆ ನೋಡಿ ಫುಡ್ ಪ್ರಿಸರ್ವೇಟಿವ್ ಅಂತ ಬರುತ್ತೆ ನಮಗೆ. ಓಕೆ, ಆ್ಯಂಡ್ ಆಕ್ಸಿಡೇಷನ್ ಬಗ್ಗೆ ನಿಮ್ಗೆ ಐಡಿಯಾ ಸಿಕ್ತು. ನೆಕ್ಸ್ಟ್ ಹಾಗಾದರೆ ನೆಕ್ಸ್ಟ್ ಸ್ಲೈಡ್ ನೋಡೋಣ. ಟಾರ್ನಿಷಿಂಗ್ ಆಫ್ ಸಿಲ್ವರ್ ಐಟಮ್ಸ್ಗಳನ್ನ ನೀವು ನೋಡಿದಾಗ ಸಿಲ್ವರ್ ಚೈನ್ಸ್ಗಳು ನೋಡ್ಬೋದು. ನೀವು ವೇರ್ ಮಾಡುವಂಥ ಆರ್ನಮೆಂಟ್ಸು, ಸಿಲ್ವರ್ ಆರ್ನಮೆಂಟ್ಸ್ ಏನಿರುತ್ತೆ ಸ್ವಲ್ಪ ಟಾರ್ನಿಷ್ ಆಗ್ತಾ ಇರುತ್ತೆ, ಶೇಡ್ ಹೋಗ್ತಾ ಇರುತ್ತೆ ಎಲ್ಲ ಕೂಡ. ಏನಕ್ಕೆ? ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಟ್? ನೋಡಿ, ಇಲ್ಲಿ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿದ್ದೀನಿ. ಸಿಲ್ವರ್ ಸ್ಪೂನ್ ಆಗಿರ್ಬೋದು, ಸಿಲ್ವರ್ ಪ್ಲೇಟ್ಸ್ ಆಗಿರ್ಬೋದು. ಇಲ್ಲಿ ಸಿಲ್ವರ್ ಅನ್ನೋದು AG ಅಂತ ಕಂಟೆಂಟು. ಓಕೆ, ಎನ್ವೈರನ್ಮೆಂಟಲ್ಲಿ ಸಲ್ಫೈಡ್ ಜೊತೆ ರಿಯಾಕ್ಟ್ ಆಗಿ, ಫಾರ್ ಎಕ್ಸಾಂಪಲ್ ಎನ್ವೈರನ್ಮೆಂಟಲ್ಲಿ H2S ಗ್ಯಾಸ್ ಇರುತ್ತೆ ಅಂದ್ಕೊಳ್ಳಿ. ಓಕೆ, H2 ಅಂದರೆ ಸಲ್ಫೈಡ್ ಕಂಟೆಂಟ್ ಗ್ಯಾಸ್ ಯಾವುದಿರುತ್ತೆ ಆ ಸಲ್ಫೈಡ್ ಜೊತೆ ರಿಯಾಕ್ಟ್ ಆದಾಗ ಸಿಲ್ವರ್ ಸಲ್ಫೈಡ್ ಆಗುತ್ತೆ. ಸಿಲ್ವರ್ ಸಲ್ಫೈಡ್ ಆಗಿದೆಯೋ ಈ ಪ್ಯಾಚಸ್ಗಳಿದೆ ಬ್ರೌನ್ ಅಂದರೆ ಬ್ಲ್ಯಾಕ್ ಕಲರ್ ಆಗಿ ಕಾಣಿಸುತ್ತೆ, ದಟ್ ಇಸ್ ಸಿಲ್ವರ್ ಸಲ್ಫೈಡ್. ಓಕೆ, ಬ್ಲ್ಯಾಕ್ ಫಾರ್ಮೇಷನ್ ಕ್ರಿಯೇಟ್ ಆಗುತ್ತೆ. ಬ್ಲ್ಯಾಕ್ ಎಲ್ಲ ನೋಡಿ, ಸಿಲ್ವರ್ ಪಾತ್ರೆಗಳಾಗಿರುತ್ತೆ, ಕೆಲವೊಂದು ಸಿಲ್ವರ್ ಆರ್ನಮೆಂಟ್ಸ್ ಇರುತ್ತೆ, ಶೇಡ್ ಯಾಕಾಗ್ತಾ ಇರುತ್ತೆ, ಬ್ಲ್ಯಾಕ್ ಥರಕ್ಕೆ ಅಪಿಯರ್ ಆಗ್ತಾ ಇರುತ್ತೆ ಅಂದರೆ ಬಿಕಾಸ್ ಡ್ಯೂ ಟು ದ ಫಾರ್ಮೇಷನ್ ಆಫ್ Ag2S, ಸಿಲ್ವರ್ ಸಲ್ಫೈಡ್. ಓಕೆ, ಸಿಲ್ವರ್ ಅನ್ನೋದು ಇದರಲ್ಲೇ ಕಂಟೆಂಟಲ್ಲಿರುತ್ತೆ. ಸಲ್ಫೈಡ್ ಎಲ್ಲಿ ಸಿಕ್ತು ಸರ್? ಹಾಗಾದರೆ ಎನ್ವೈರನ್ಮೆಂಟಲ್ಲಿ ಸಲ್ಫೈಡ್ ಗ್ಯಾಸಸ್ಗಳಿರುತ್ತೆ. ಆ ಸಲ್ಫೈಡ್ ಗ್ಯಾಸಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ರಿಯಾಕ್ಟ್ ಆದ ಏನಿದೆ ಸಿಲ್ವರ್ ಸಲ್ಫೈಡ್, ಬ್ಲ್ಯಾಕ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲೂ ಕೂಡ ಕೆಮಿಕಲ್ ರಿಯಾಕ್ಷನ್ ಅಪ್ಲೈ ಆಗುತ್ತೆ. ಗೊತ್ತಾಯ್ತಲ್ಲ? ತುಂಬ ಅಪ್ಲಿಕೇಶನ್ಸ್ ಇದೆ ಎಲ್ಲ ಕೂಡ. ಸೊ ಇನ್ನೂ ಕಲಿತಾ ಹೋದರೆ ತುಂಬ ಕಲಿಬೋದು. ಓಕೆ, ಅದೇ ಥರ ನೆಕ್ಸ್ಟ್ ಸ್ಲೈಡ್ ನೋಡೋಣ. ನೆಕ್ಸ್ಟ್ ಸ್ಲೈಡಲ್ಲಿ ನೀವು ಕೊಟ್ಟಿದ್ದೀನಿ ನೋಡಿ. ವಾಟ್ ಇಸ್ ದಿಸ್? ರಸ್ಟಿಂಗ್ ಆಫ್ ಐರನ್. ಇಟ್ ಇಸ್ ಅ ನ್ಯಾಚುರಲ್ ಪ್ರೋಸೆಸ್. ನೀವು ಮನೇಲಿ ಸುತ್ತಮುತ್ತ ನೋಡ್ಬೋದು, ಕಬ್ಬಿಣದ ತುಂಡುಗಳಾಗಿರ್ಬೋದು, ಏನಾಗಿರ್ಬೋದು, ರಸ್ಟ್ ಆಗ್ತಾ ಇರುತ್ತೆ, ತುಕ್ಕು ಹಿಡಿತಾ ಇರುತ್ತೆ. ಏನಕ್ಕೆ? ಮಾಯ್ಶ್ಚರ್ ಕಂಟೆಂಟು ಮತ್ತು ಆಕ್ಸಿಜನ್ ಕಂಟೆಂಟ್ ಏನಿದೆ. ಓಕೆ, ಕಬ್ಬಿಣದ ಮೇಲೆ ಹೊಸ ಕಬ್ಬಿಣ ತಂದಿರ್ತಾರೆ, ಕಿಟಕಿಗಳಲ್ಲಿರುತ್ತೆ ಹೊಸ ಕಬ್ಬಿಣ. ಪೇಂಟ್ ಮಾಡಲಿಲ್ಲ ಅಂತಂದರೆ ಸ್ವಲ್ಪ ದಿನ ನೀವು ಮಾಯ್ಶ್ಚರ್ ಕಂಟೆಂಟ್ ಅಬ್ಸರ್ವ್ ಮಾಡಿಕೊಂಡು, ಆಕ್ಸಿಜನ್ ಕಂಟೆಂಟ್ ಅಬ್ಸರ್ವ್ ಮಾಡಿಕೊಂಡು, ಆ ಕಬ್ಬಿಣ ಅಂದ್ರೇನು ಐರನ್ ಕಂಟೆಂಟ್. ಆ ಐರನ್ನು ರಿಯಾಕ್ಟ್ ಆಗಿ ಆ್ಯನೋಡ್ ರಿಯಾಕ್ಷನ್, ಕ್ಯಾಥೋಡ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅದು ಎಲೆಕ್ಟ್ರೋಕೆಮಿಸ್ಟ್ರಿನ ಚಾಪ್ಟ್ರಲ್ಲಿ ನೀವು PUC ಬಂದಾಗ ಡಿಸ್ಕಸ್ ಮಾಡೋಣ. ಅಲ್ಲಿ ಆ್ಯನೋಡ್ ರಿಯಾಕ್ಷನ್, ಕ್ಯಾಥೋಡ್ ರಿಯಾಕ್ಷನ್ ಅಂತ ಒಂದು ಎಲೆಕ್ಟ್ರೋಕೆಮಿಕಲ್ ಸೆಲ್ ಫಾರ್ಮೇಷನ್ ಆಗುತ್ತೆ. ಸೆಲ್ ಫಾರ್ಮೇಷನ್ ಆದಾಗ ಒಂದು ಕರೋಷನ್ ಪ್ರೊಸೆಸ್ ನಡೆಯುತ್ತೆ. ಕರೋಷನ್ ಇಸ್ ಎ ನ್ಯಾಚುರಲ್ ಫಿನೋಮಿನಾನ್. ಓಕೆ, ಆ ಕರೋಷನ್ ನಡೆದಾಗ ಏನಾಗುತ್ತೆ, ಇಲ್ಲಿ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ರಸ್ಟ್ ಅಂತ ಫಾರ್ಮ್ ಆಗುತ್ತೆ. ರಸ್ಟ್ ಅಂತಂದರೆ ಕೆಮಿಕಲ್ ಫಾರ್ಮುಲಾ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್, Fe2O3 H2O ಅನ್ನೋದನ್ನು ನಾವು ರಸ್ಟ್ ಅಂತ ಕರಿತೀವಿ, ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್, ರೈಟ್? ಅದಕ್ಕೆ ಆ ರೀಸನ್ ಏನಾಗುತ್ತೆ ನೋಡಿ, ಇಲ್ಲಿ
ನ್ಯಾಚುರಲ್ ಏನಿದೆ ಒರಿಜಿನಲ್ ಕೊಟ್ಟಿದ್ದೀನಿ, ಇದು ರಸ್ಟ್ ಆಗಿರುವಂಥದ್ದು. ಓಕೆ, ರಸ್ಟಿಂಗ್ ಇಸ್ ಎ ನ್ಯಾಚುರಲ್ ಫಿನಾಮಿನಾ. ಹಾಗಾದರೆ ಏನು ರಸ್ಟಿಂಗ್ ಬೇಕು ಅಂತ, ರಸ್ಟಿಂಗ್ಗೆ ಕಂಡೀಷನ್ ಏನು ಅಂತಂದರೆ, ರಸ್ಟ್ ಆಗಬೇಕು ಅಂತಂದರೆ ಅಲ್ಲಿ ಮಾಯ್ಶ್ಚರ್ ಕಂಟೆಂಟ್ ಇರಬೇಕು ಮತ್ತು ಆಕ್ಸಿಜನ್ ಕಂಟೆಂಟ್ ಇರಬೇಕು, ಏರ್ ಇರಬೇಕು, ಏರ್ ಪ್ರೆಸೆನ್ಸ್ ಇರಬೇಕು. ಏರ್ ಮತ್ತು ಮಾಯ್ಶ್ಚರ್ ಕಂಟೆಂಟ್ ಅಂದರೆ ವಾಟರ್ ಅಂತ ಹೇಳ್ಬೋದು ನೀವು, H2O ಆ್ಯಂಡ್ O2 ಈ ಕಂಟೆಂಟ್ ಇದ್ದರೆ ಅಲ್ಲಿ ರಸ್ಟ್ ಫಾರ್ಮೇಷನ್ ಆಗುತ್ತೆ. ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಇಸ್ ಕಾಲ್ಡ್ ರಸ್ಟ್. ಸೊ ಇಲ್ಲೂ ಕೂಡ ಕೆಮಿಕಲ್ ರಿಯಾಕ್ಷನ್ ಆಯಿತಾ, ನ್ಯಾಚುರಲ್ ಆಗಿ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ, ರಸ್ಟಿಂಗ್ನ ಕಾಣಿಸ್ತಾ ಇರುತ್ತೆ ಕೆಲವೊಂದು ಕಡೆ. ಓಕೆ, ನೆಕ್ಸ್ಟ್ ನೋಡೋಣ. ಹಾಗಾದರೆ ಇಷ್ಟು ಐಡಿಯಾ ಸಿಗ್ತದೆ ನಿಮಗೆ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಅಂತ. ಆ್ಯಂಡ್ ವೆಲ್ಕಮ್ ಟು ದ ಕಲರ್ಫುಲ್ ಕೆಮಿಕಲ್ ರಿಯಾಕ್ಷನ್ಸ್. ಸೊ ವಿ ಹ್ಯಾವ್ ಡಿಫ್ರೆಂಟ್ ರಿಯಾಕ್ಷನ್ಸ್. ಓಕೆ, ಡಿಫ್ರೆಂಟ್ ಟೈಪ್ ವೆರೈಟಿ ಆಫ್ ರಿಯಾಕ್ಷನ್ಸ್. ಸೊ ಕೆಲವೊಂದು ಕಲರ್ಫುಲ್ ರಿಯಾಕ್ಷನ್ಸ್ ಅಂತ ಏನಕ್ಕೆ ಹೇಳಿದೆ ನೋಡಿ, ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ ಎಲ್ಲ. ನೋಡಿ, ಒಂದು ಸಾಲ್ಟ್ಗಳನ್ನ ತೊಗೊಂಡ್ರೆ ನೋಡಿ, ಕ್ಯಾಲ್ಸಿಯಂ 2+, ಮೆಗ್ನೀಷಿಯಂ 2+, ಕಾಪರ್ Fe2+, Fe3+, ಕೋಬಾಲ್ಟ್, ನಿಕ್ಕಲ್, ಜಿಂಕ್. ಓಕೆ, ಎಲ್ಲ ಅಯಾನ್ಸ್ಗಳೇನಿದೆ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ. ಸಾಲ್ಟ್ಗಳು ಕೆಲವೊಂದು ಕಲರ್ನ ಎಕ್ಸಿಬಿಟ್ ಯಾಕೆ ಮಾಡುತ್ತೆ, ಡ್ಯೂ ಟು ಡಿ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಓಕೆ, ಆ ಡಿ ಟ್ರಾನ್ಸಿಷನ್ ಅಂದರೆ ಏನು, PUCಲ್ಲಿ ಡಿಸ್ಕಸ್ ಮಾಡೋಣ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸೊ ಕಲರ್ನ ಏನಕ್ಕೆ ಎಕ್ಸಿಬಿಟ್ ಮಾಡುತ್ತೆ ಅದನ್ನು ಇನ್ ಡೀಟೇಲ್ ಡಿಸ್ಕಸ್ ಮಾಡೋಣ PU ಕ್ಲಾಸಸ್ಗಳಲ್ಲಿ. ಸೊ ಡೋಂಟ್ ವರಿ. ಹಾಗಾಗಿ ನಮ್ಮ ಕೆಮಿಸ್ಟ್ರಿನೂ ಕೂಡ ಕಲರ್ಫುಲ್ ಕೆಮಿಸ್ಟ್ರೀಸ್ ಅಂತ ಹೇಳ್ತೀವಿ, ಆ ಕಲರ್ಫುಲ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಬನ್ಸನ್ ಬರ್ನರ್ ಅಂತ ಕೇಳಿರ್ತೀರಾ. ಒಂದು ಸಾಲ್ಟನ್ನು ನಾವು ಪೇಸ್ಟ್ ಮಾಡಿ ಬನ್ಸನ್ ಬರ್ನರ್ಲಿ ಇಟ್ಟಾಗ ಫ್ಲೇಮ್ಸ್ಗಳು ಡಿಫ್ರೆಂಟ್ ಫ್ಲೇಮ್ಸ್ಗಳನ್ನ ಕೊಡ್ತಾ ಇರುತ್ತೆ. ಓಕೆ, ಆ್ಯಪಲ್ ಗ್ರೀನ್ ಕೊಡುತ್ತೆ, ಓಕೆ, ಕ್ರಿಮ್ಸನ್ ರೆಡ್ ಕೊಡುತ್ತೆ, ಬ್ರಿಕ್ ರೆಡ್ ಕೊಡುತ್ತೆ. ಯಾಕೆ, ಏನಕ್ಕೆ ಆ ಥರ ಕೊಡುತ್ತೆ? ಕೆಲವೊಂದು ಸಾಲ್ಟ್ಗಳನ್ನ ನಾವು ಪೇಸ್ಟ್ ಮಾಡಿ ಬನ್ಸನ್ ಬರ್ನರಲ್ಲಿ ಇಟ್ಟಾಗ ಫ್ಲೇಮಲ್ಲಿ ಕಲರ್ ನಿಮಗೆ ಆ್ಯಪಲ್ ಗ್ರೀನ್ ಕಲರು, ಓಕೆ, ಕ್ರಿಮ್ಸನ್ ರೆಡ್, ಬ್ರಿಕ್ ರೆಡ್, ಅದನ್ನು ನೀವು ಫಸ್ಟ್ PU ಎಂಟರ್ ಆದಾಗ ಲ್ಯಾಬಲ್ಲಿ ಡೆಮೋನ್ಸ್ಟ್ರೇಟ್ ಮಾಡ್ತೀವಿ, ನಿಮ್ಗೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ. ಸೊ ಏನಕ್ಕೆ ಕಲರ್ ಕೊಡುತ್ತೆ, ಹಾಗಾಗಿ ಅದನ್ನು ಡಿಸ್ಕಸ್ ಮಾಡೋಣ. ಇದೆ ಎಕ್ಸಿಬಿಟ್ ಕಲರ್ ಅಂತಂದರೆ PU ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಕಂಪ್ಲೀಟಾಗಿ. ಬಟ್ ನಾನು ಹೇಳ್ತಾ ಇರೋದ್ರಲ್ಲಿ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಕಲರ್ಫುಲ್ ಕೆಮಿಕಲ್ ರಿಯಾಕ್ಷನ್ಸ್ ಇದೆ. ಸೊ ಕಲರ್ಸ್ ನೋಡ್ಬೋದು ನೀವು, ಕೆಮಿಕಲ್ಸ್ ಇದ್ದಾರೆ, ಕಲರ್ಸ್ ಚೇಂಜ್ ಆಗೋದು ನೋಡ್ಬೋದು. ಒಂದು ಡೆಮೋನ್ಸ್ಟ್ರೇಟ್ ಕೊಡ್ತೀನಿ, ಡೆಮೋನ್ಸ್ಟ್ರೇಷನ್ಸ್ ತೋರಿಸ್ತೀನಿ. ಹಾಗಾಗಿ ಈ ವಿಡಿಯೋನ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಈಗ ಒಂದು ನಿಮ್ಗೆ ಎಕ್ಸ್ಪೆರಿಮೆಂಟಲ್ ಸೆಟಪ್ ಮಾಡಿ ಒಂದು ರಿಯಾಕ್ಷನ್ಸ್ ನಾನು ಕಂಡಕ್ಟ್ ಮಾಡ್ತೀನಿ. ವಿಡಿಯೋ ಕೊನೆಯಲ್ಲಿರುತ್ತದೋ. ಸೊ ಹಾಗಾಗಿ ವಿಡಿಯೋ ಕೊನೆಯ ಕಂಪ್ಲೀಟ್ನ ನೋಡಬೇಕು ನೀವು. ಕೆಮಿಕಲ್ ರಿಯಾಕ್ಷನ್ ಡೆಮೋನ್ಸ್ಟ್ರೇಷನ್ ತೋರಿಸ್ತೀನಿ, ರೈಟ್? ಹಾಗಾದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಯಾಕೆ ನಾವು ಕಲರ್ಫುಲ್ ಅಂತ ಹೇಳ್ತೀನಿ ಗೊತ್ತಾಯ್ತು ಈಗ ನಿಮಗೆ. ಸೊ ಕಲರ್ ಏನಕ್ಕೆ ಎಕ್ಸಿಬಿಟ್ ಆಗುತ್ತೆ, ಸೊ ಅದನ್ನು ನಾನು ಹೇಳ್ತೀನಿ. ಡ್ಯೂ ಟು ಡಿ ಟ್ರಾನ್ಸಿಷನ್ ಅಂತ ಹೇಳ್ತೀನಿ ಡೈರೆಕ್ಟಾಗಿ. ಬಟ್ ಆ ಡಿ ಟ್ರಾನ್ಸಿಷನ್ ಅಂದ್ರೇನು ನೀವು PU ಕ್ಲಾಸಸ್ ಬಂದಾಗ ಆರಾಮಾಗಿ ಡಿಸ್ಕಸ್ ಮಾಡೋಣ, ರೈಟ್? ಹಾಗಾದರೆ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಈಗ ನಾವು ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು ಸರ್ ಹಾಗಾದರೆ? ಸೊ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ವಾಟ್ ಆರ್ ಕೆಮಿಕಲ್ ರಿಯಾಕ್ಷನ್? ಬಿಫೋರ್ ದ್ಯಾಟ್, ಸೊ ಐ ವುಡ್ ಲೈಕ್ ಟು ಶೋ ಸಮ್ ಆಫ್ ದ ಇಂಟ್ರೆಸ್ಟಿಂಗ್ ರಿಯಾಕ್ಷನ್ಸ್. ಓಕೆ, ನೋಡಿ, ಯಾಕೆ ಮ್ಯಾಜಿಕಲ್ ಸಬ್ಜೆಕ್ಟ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ ಅಂದರೆ, ಸೊ ದಿಸ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಮ್ಯಾಜಿಕಲ್ ಸಬ್ಜೆಕ್ಟ್. ಸೊ ನೋಡ್ಬೋದು, ಒಂದು ಸಾಲ್ಟ್ಗೆ ವಾಟರ್ ಹಾಕ್ತಾರೆ ನೋಡಿ, ಸಾಲ್ಟ್ ಯಾವ ರೀತಿ ಕಂಪ್ಲೀಟು ಬರುತ್ತೆ, ತುಂಬ ಎಕ್ಸಸ್ ಆಫ್ ಸಾಲ್ಟ್ ಪ್ರೊಡ್ಯೂಸ್ ಆಗ್ತದೆ. ಎಕ್ಸಸ್ ಆಫ್ ಸಾಲ್ಟ್ ಪ್ರೊಡ್ಯೂಸ್ ಆಗ್ತಿದೆ. ಒಂದು ಪಿಕ್ಚರ್ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಎಕ್ಸಸ್ ಆಫ್ ಸಾಲ್ಟ್ ಪ್ರೊಡ್ಯೂಸ್ ಆಗ್ತದೆ ಯಾವಾಗ ಒಂದು ಸಾಲ್ಟ್ಗೆ ವಾಟರ್ ಹಾಕಿದಾಗ. ವಾಟ್ ಇಸ್ ದಟ್ ಸಾಲ್ಟ್? ಓಕೆ, ಸಾಲ್ಟ್ ಯಾವುದಪ್ಪ ಅಂದರೆ ಸೋಡಿಯಂ ಪಾಲಿಅಕ್ರಲೈಟ್ ಅನ್ನೋ ಸಾಲ್ಟ್, ಒಂದು ಪಾಲಿಮರ್ ಅದು ಆ್ಯಕ್ಚುಲಿ. ಸೋಡಿಯಂ ಪಾಲಿಅಕ್ರಲೈಟ್ ಅನ್ನೋ ಒಂದು ಸಾಲ್ಟ್ ಬರುತ್ತೆ. ಆ ಸಾಲ್ಟ್ಗೆ ನಾವು ವಾಟರ್ನ ಹಾಕಿದ್ರೆ ನೋಡಿ, ವಾಟರ್ನ ತುಂಬ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ಕೊತ್ತೆ. ಸೋಡಿಯಂ ಅಯಾನ್ಸ್ ಏನಿದೆ ವಾಟರ್ ಸ್ಪೇಸಸ್ಗಳಲ್ಲಿ ಕರೆಕ್ಟಾಗಿ ಕವರ್ ಆಗುತ್ತೆ. ಸೊ ಎಕ್ಸಸ್ ಸಾಲ್ಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ತುಂಬ ಇಂಟ್ರೆಸ್ಟಿಂಗ್, ಅದಕ್ಕೆ ನಾವು ಮ್ಯಾಜಿಕಲ್ ಸಬ್ಜೆಕ್ಟ್ ಅಂತ ಕರೆಯೋದು ಇದನ್ನು. ಸೊ ನೋಡಿ, ಕಾಣಿಸ್ತಾ ಇದೆ ನಿಮಗೆ, ಸಾಲ್ಟ್ಗೆ ವಾಟರ್ ಹಾಕಿದ ತಕ್ಷಣ ಆ ಸಾಲ್ಟು ಅಬ್ಸರ್ವ್ ಮಾಡಿಕೊಂಡು ಎಷ್ಟು ಸಾಲ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ದಿಸ್ ಇಸ್ ವೈ ಇದನ್ನು ಪಾಲಿಮರ್ ಅಂತ ಕರಿತೀವಿ. ಸೋಡಿಯಂ ಪಾಲಿಅಕ್ರಲೈಟ್ ಅನ್ನೋ ಒಂದು ಪಾಲಿಮರೈಸೇಷನ್ ಆಗ್ತಾ ಹೋಗ್ತಾ ಇರುತ್ತೆ, ಪಾಲಿಮರೈಸೇಷನ್ ಅಂತ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಎಷ್ಟು ಸಾಲ್ಟು ಪ್ರೊಡ್ಯೂಸ್ ಆಯಿತು. ಸೊ ದಿಸ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಮ್ಯಾಜಿಕಲ್ ಸಬ್ಜೆಕ್ಟ್. ಸೊ ಈ ರೀತಿ ನಾವು ಕ್ರಿಯೇಟ್ ಮಾಡ್ಬೋದು ಮ್ಯಾಜಿಕ್ಸ್ಗಳನ್ನ. ಓಕೆ, ಇದೇ ಥರ ಎಷ್ಟೋ ವಿಡಿಯೋಸ್ಗಳಿದೆ ಎಕ್ಸ್ಪೆರಿಮೆಂಟ್ಸ್ ಮಾಡಿರೋಂಥದ್ದು. ಓಕೆ, ನೆಕ್ಸ್ಟು ಹಾಗಾದ್ರೆ ಅದೇ ಥರ ತೋರಿಸಿ ನೆಕ್ಸ್ಟ್ ವಿಡಿಯೋಸ್ ನೋಡೋಣ. ಇದೇ ರೀತಿ ಗೊತ್ತಾಯ್ತು ಅನ್ಕೋತೀನಿ. ವಾಟ್ ಇಸ್ ದಟ್ ಸಾಲ್ಟ್? ಸೋಡಿಯಂ ಪಾಲಿಅಕ್ರಲೈಟ್, ದಟ್ ಇಸ್ ದ ಸಾಲ್ಟ್, ಪಾಲಿಮರ್ ಪ್ರಾಡಕ್ಟ್ ಒಂದು ಅದು. ಸೊ ನೆಕ್ಸ್ಟ್ ನೋಡಿ, ಪ್ರೀವಿಯಸ್ ಕ್ಲಾಸಲ್ಲಿ ಅಂದರೆ ಪ್ರೀವಿಯಸ್ ವಿಡಿಯೋ ಕ್ಲಾಸಲ್ಲಿ ಮಿಸ್ಟರ್ ಮೋಹನ್ ಬಾಬು ಸರ್ ನಿಮಗೆ ಕೆಮಿಕಲ್ ಟೂತ್ಪೇಸ್ಟ್ ಬಗ್ಗೆ ಒಂದು ಐಡಿಯಾ ಕೊಟ್ಟಿದ್ರು. ಕೆಮಿಕಲ್ ಟೂತ್ಪೇಸ್ಟ್ ಸರ್, ಕೆಮಿಕಲ್ ಟೂತ್ಪೇಸ್ಟ್ ಎಲಿಫೆಂಟ್ ಟೂತ್ಪೇಸ್ಟ್ ಅಂತ ಹೇಳಿದರು. ಸರ್, ಎಲಿಫೆಂಟ್ ಟೂತ್ಪೇಸ್ಟ್ ಅಂದರೆ ಹಾಗಾದರೆ ಎಲಿಫೆಂಟ್ಗೆ ಟೂತ್ಪೇಸ್ಟ್ನ ಅದು ಎಲಿಫೆಂಟ್ಗೆ ಬ್ರಷ್ ಮಾಡೋಕ್ಕೆ ಟೂತ್ಪೇಸ್ಟ್ ಬೇಕಾ? ಅಲ್ಲ. ಸೊ ಎಲಿಫೆಂಟ್ ಟೂತ್ಪೇಸ್ಟ್ ಅಂತ ಏನಕ್ಕೆ ಕರಿತೀವಿ ನೋಡಿ, ಎಷ್ಟು ಕ್ರಿಯೇಟ್ ಆಗ್ತಾ ಇದೆ. ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ. ಸೊ ಎಲ್ಲ ಪರ್ಸನ್ಸ್ ನೋಡಿ, ಒಂದು ಕೆಮಿಕಲ್ ಹಾಕಿದ್ರು ಎಷ್ಟು ಪ್ರೊಡ್ಯೂಸ್ ಅದು ಫೋಮ್ ಥರ ಕ್ರಿಯೇಟ್ ಆಗುತ್ತೆ. ಫೋಮ್, ಓಕೆ, ಫೋಮ್ ಅಂತ ನೋಡಿದ್ದೀರಾ? ಓಕೆ, ಶೇವಿಂಗ್ ಫೋಮ್ ಬರುತ್ತಲ್ಲ ಅದೇ ರೀತಿ ಫೋಮ್ ಥರ ಕ್ರಿಯೇಟ್ ಆಗ್ತಿದೆ. ಏನಿದು ಸರ್ ಹಾಗಾದರೆ? ಹೈಡ್ರೋಜನ್ ಪರಾಕ್ಸೈಡ್, ಹೈಲಿ ಕಾನ್ಸಂಟ್ರೇಟೆಡ್ ಹೈಡ್ರೋಜನ್ ಪರಾಕ್ಸೈಡ್ಗೆ ನಾವು ರಿಯಾಕ್ಷನ್ ಮಾಡಿದ್ರೆ, ಓಕೆ, ಕೆಲವೊಂದು ಕಲರಿಂಗ್ ಏಜೆಂಟ್ನ ಹಾಕಿ ಜೊತೆಗೆ ಪೊಟ್ಯಾಷಿಯಂ ಅಯೋಡೈಡ್ನ ಹಾಕಿದ್ರೆ, ಸೊ ದೆನ್ ವಿ ಗೆಟ್ ದಿಸ್ ಲೈಕ್ ಆಫ್ ಫೋಮ್. ಹೈಡ್ರೋಜನ್ ಪರಾಕ್ಸೈಡ್ ಅನ್ನೋದು ವಿಗರಸ್ ಆಗಿ ರಿಯಾಕ್ಷನ್ ಆಗುತ್ತೆ. ಈ ರೀತಿ ನೋಡಿ ಫೋಮ್ ಕ್ರಿಯೇಟ್ ಆಗುತ್ತೆ. ಎಷ್ಟು ಫೋಮ್ ಕ್ರಿಯೇಟ್ ಆಯಿತು ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ. ಸೊ ದಿಸ್ ಇಸ್ ವಾಟ್
ಎಲಿಫೆಂಟ್ ಟೂತ್ ಪೇಸ್ಟ್. ಓಕೆ, ಎಲಿಫೆಂಟ್ ಟೂತ್ ಪೇಸ್ಟ್ ಅಂತ ಕರಿತೀವಿ ಇದನ್ನು. ಹಾಗಾದರೆ ನೀವು ತಿಳ್ಕೊಬೋದು ಸರ್ ಎಲಿಫೆಂಟ್ಗೆ ಟೂತ್ ಪೇಸ್ಟ್ಗೆ ಮಾಡೋಕ್ಕೆ ಯೂಸ್ ಆಗುತ್ತಾ? ನೋ, ಆ ಥರ ಅಲ್ಲ ಇದು. ಸೊ ಈ ರೀತಿ ಬರೋದ್ರಿಂದ ಎಲಿಫೆಂಟ್ ಟೂತ್ ಪೇಸ್ಟ್ ಅಂತ ಕರಿತೀವಿ ಇದನ್ನು. ರೈಟ್, ತುಂಬ ವೀಡಿಯೋಸ್ಗಳಿದೆ ಇದ್ರ ಮೇಲೆ, ನೀವು ಸರ್ಚ್ ಮಾಡಿ ನೋಡ್ಬೋದು ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆಲ್ಲ ಕೂಡ. ಓಕೆ, ಇದನ್ನು ಎಲಿಫೆಂಟ್ ಟೂತ್ ಪೇಸ್ಟ್ ಅಂತ ಕರಿತೀವಿ. ಏನು ಕಂಟೆಂಟ್ ಇರುತ್ತೆ ಇದರಲ್ಲಿ? ಹೈಡ್ರೋಜನ್ ಪರಾಕ್ಸೈಡ್ಗೆ ಕೆಲವೊಂದು ಸ್ವೀಟ್ನಿಂಗ್ ಏಜೆಂಟು, ಓಕೆ, ಅದು ಕಲರಿಂಗ್ ಏಜೆಂಟು ಮತ್ತು ಪೊಟ್ಯಾಷಿಯಂ ಅಯೋಡೈಡ್ನ ಆಡ್ ಮಾಡಿದಾಗ ಈ ರೀತಿ ವಿಗರಸ್ ರಿಯಾಕ್ಷನ್ ಆಗುತ್ತೆ. ಅದು ಯಾವ ರೀತಿ ಆಗುತ್ತೆ ತೋರಿಸ್ತೀನಿ ನೆಕ್ಸ್ಟ್ ಕೂಡ. ಸೊ ನೆಕ್ಸ್ಟ್ ಸ್ಲೈಡ್ ನೋಡೋಣ. ಈಗ ನೋಡಿ, ಸಿಂಪಲ್ ರಿಯಾಕ್ಷನ್ ನಾವು ಲ್ಯಾಬಲ್ಲಿ ಕಂಡಕ್ಟ್ ಮಾಡೋದು. ಅಮೋನಿಯಂ ಕ್ಲೋರೈಡ್ ಸಾಲ್ಟ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಲಿಕ್ವಿಡ್ನ ಹಾಕಿದ್ದೀನಿ. ಸೊ ಯಾವ ರೀತಿ ರಿಯಾಕ್ಟ್ ಆಗುತ್ತೆ? ಸಿಂಪಲ್ ಸಾಲ್ಟ್ಗಳು ಇದು. ಓಕೆ, ಸಿಂಪಲ್ ರಿಯಾಕ್ಷನ್ಸ್ಗಳನ್ನ ನಾವು ಲ್ಯಾಬಲ್ಲಿ ಕಂಡಕ್ಟ್ ಮಾಡ್ತೀವಿ. ಈ ರೀತಿ ಸಿಂಪಲ್ ರಿಯಾಕ್ಷನ್ಸ್ ಲ್ಯಾಬಲ್ಲಿ ನೀವೇ ಹ್ಯಾಂಡ್ಲಿಂಗ್ ಮಾಡ್ತೀರಾ. ಸೊ ಅವಾಗ ನಿಮ್ಗೆ ಐಡಿಯಾ ಬರುತ್ತೆ ಯಾವ ರೀತಿ ಅಂತ. ಒಂದು ಅಮೋನಿಯಂ ಕ್ಲೋರೈಡ್ ಸಾಲ್ಟ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ನೋಡಿ ಯಾವ ರೀತಿ ಎಫರೆನ್ಸಸ್ ಸ್ವಲ್ಪ ಬರುತ್ತೆ, ಎಫರೆನ್ಸಸ್ ಬರ್ತಾ ಇದೆ ಒಂಚೂರು. ಸೊ ಸಾಲ್ಯುಬಲ್ ಆಗುತ್ತೆ. ಓಕೆ, ಅಂದರೆ ಸೋಡಿಯಂ ಕ್ಲೋರೈಡ್ ಅನ್ನೋದು ಸಾಲ್ಟು ಎಸ್ ಅಂತ ಇದೆ. ಸೋಡಿಯಂ ಹೈಡ್ರಾಕ್ಸೈಡ್ ಏಕ್ವೇಸ್ ಸೊಲ್ಯೂಷನ್, ಅಂದರೆ ವಾಟ್ರಲ್ಲಿ ಡಿಸಾಲ್ವ್ ಆಗಿರೋಂಥ ಸೊಲ್ಯೂಷನ್, ಅದು ಏಕ್ವೇಸ್ ಸೊಲ್ಯೂಷನ್. ಆ ರೀತಿ ರಿಯಾಕ್ಷನ್ಸ್ಗಳನ್ನ ನೀವು ನೋಡ್ತೀರಾ. ಓಕೆ, ನೀವು ಹ್ಯಾಂಡಲ್ ಮಾಡ್ತೀರಾ ಅದೆಲ್ಲ ಕೂಡ. ಲ್ಯಾಬಿಗೆ ಬಂದಾಗ ನೋಡೋಣ ಅದನ್ನು. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೋಡಿ, ಇಲ್ಲೂ ಕೂಡ ಒಂದು ಜೆಲ್ಲಿ ಬಿಯರ್. ಓಕೆ, ಜೆಲ್ಲಿ ಅಂತ ನೋಡಿದ್ದೀರಿ ನೀವು, ಜೆಲ್ಲಿ ಟಾಲ್ಸ್ಗಳು ನೋಡಿದ್ದೀರಾ. ಆ ಜೆಲ್ಲಿ ಬಿಯರ್ನ ಪೊಟ್ಯಾಷಿಯಂ ಕ್ಲೋರೈಡ್, ಓಕೆ ನೋಡಿ ಜೆಲ್ಲಿ ಬಿಯರ್ ಅಂತ ಹೇಳ್ತೀವಿ ಇದು. ಜೆಲ್ಲಿ ಬಿಯರ್ನ ನೀವು ಪೊಟ್ಯಾಷಿಯಂ ಕ್ಲೋರೈಡ್ ಸೊಲ್ಯೂಷನ್ಗೆ ಹಾಕ್ತಾರೆ ನೋಡಿ, ಎಷ್ಟು ಒಂದು ಲೈಟ್ನಿಂಗ್ ಆಗಿ ರಿಯಾಕ್ಷನ್ ಆಗ್ತಾಯಿದೆ. ಸೊ ಫುಲ್ಲು ನೋಡಿ ಇಲ್ಲಿ ಕ್ರಿಸ್ಪಿಯಾಗಿ ಕಂಪ್ಲೀಟು ಟ್ರಿಗರ್ ಆಗ್ತಾಯಿದೆ ಅಲ್ಲಿ. ಓಕೆ, ಒಂಥರ ಡ್ಯಾನ್ಸ್ ಮಾಡ್ತಾಯಿದೆ ಅಂತ ಹೇಳ್ಬೋದು. ನೋಡಿ ಯಾವ ರೀತಿ ರಿಯಾಕ್ಷನ್ ಆಗ್ತಿದೆ. ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನೋದು ಹೀಟ್ ಮಾಡಿದಾಗ ಡಿಕಂಪೋಸ್ ಆಗಿ ಈ ರೀತಿ ಜೆಲ್ಲಿ ಬೀಮ್, ಅಂದರೆ ಶುಗರ್ ಕಂಟೆಂಟ್ ಇರುತ್ತೆ ಸ್ವಲ್ಪ ಅದರಲ್ಲಿ, ಅದ್ರ ಜೊತೆ ರಿಯಾಕ್ಟ್ ಆದರೆ ಈ ರೀತಿ ವಿಗರಸ್ ರಿಯಾಕ್ಷನ್ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ ಏನು ಅಂತ? ನೋಡಿ ಯಾವ ರೀತಿ ಲೈಟ್ನಿಂಗ್ ಪ್ರೊಡ್ಯೂಸ್ ಆಗ್ತಾಯಿದೆ ಅಲ್ಲಿ. ಕಂಪ್ಲೀಟ್ ನೀವು ಒಂದು ಡಾರ್ಕ್ ರೂಮಲ್ಲಿ ಮಾಡಿದ್ರೆ ಒಳ್ಳೆ ಲೈಟ್ನಿಂಗ್ ಕಾಣಿಸುತ್ತೆ ಅಲ್ಲಿ. ಆ ಜೆಲ್ಲಿ ಬಿಯರ್ನ ಇದು ಪೊಟ್ಯಾಷಿಯಂ ಕ್ಲೋರೈಡ್ ಸೊಲ್ಯೂಷನ್. ಇದು ಪೊಟ್ಯಾಷಿಯಂ ಕ್ಲೋರೈಡ್ ಎಲ್ಲ ಹೀಟ್ ಮಾಡ್ತಾ ನಾವು ಆ ಜೆಲ್ಲಿ ಬಿಯರ್ನ ಡ್ರಾಪ್ ಮಾಡಿದ್ರೆ, ಓಕೆ, ಆ ಜೆಲ್ಲಿ ಬಿಯರ್ ನೋಡಿ ಡ್ರಾಪ್ ಮಾಡ್ತಾ ಇದ್ದಾರೆ. ಡ್ರಾಪ್ ಮಾಡಿದಾಗ ವಿಗರಸ್ ರಿಯಾಕ್ಷನ್ ಆಗುತ್ತೆ. ಓಕೆ, ಪೊಟ್ಯಾಷಿಯಂ ಕ್ಲೋರೈಡ್ ಕೂಡ ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಆಗಿ ಆ ಒಂದು ಶುಗರ್ ಕಂಟೆಂಟ್ ಇರೋ ಆ ಜೆಲ್ಲಿ ಬೀಮ್ ಜೊತೆ ರಿಯಾಕ್ಟ್ ಆಗುತ್ತೆ. ಓಕೆ, ಜೆಲ್ಲಿ ಚಾಕ್ಲೇಟ್ಸ್ಗಳು, ಜೆಲ್ಲಿ ಐಟಮ್ಸ್ಗಳೆಲ್ಲ ಅಂಗಡಿಗಳಲ್ಲಿ ತಿಂದಿದ್ದೀರಿ ನೀವು, ಗೊತ್ತಿರುತ್ತೆ. ಸೊ ಅದು ರಿಯಾಕ್ಷನ್ಸ್ಗಳು ಹೇಳ್ಬೋದು. ನೋಡಿ ಎಷ್ಟು ಲೈಟ್ನಿಂಗ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಒಂದು ಡಾರ್ಕ್ ರೂಮಲ್ಲಿ ನೋಡಿದ್ರೆ ಇದನ್ನು ತುಂಬ ಲೈಟ್ನಿಂಗ್ ಕಂಟೆಂಟ್ ಬರುತ್ತೆ, ವಿಗರಸ್ ರಿಯಾಕ್ಷನ್ ಆಗ್ತಾಯಿದೆ. ಸೊ ಇದನ್ನೆಲ್ಲ ಲ್ಯಾಬಲ್ಲಿ ಕಂಡಕ್ಟ್ ಮಾಡೋಕ್ಕಾಗಲ್ಲ, ನಿಮಗೆ ತೋರಿಸ್ಬೋದು ಅಷ್ಟೇ. PUC ಲ್ಯಾಬಲ್ಲಿ ಇವೆಲ್ಲ ಕಂಡಕ್ಟ್ ಮಾಡೋಕ್ಕಾಗಲ್ಲ ನಾವು. ಓಕೆ, ಸೊ ಇದು ಗೊತ್ತಾಯಿತು ಅನ್ಕೋತೀನಿ. ಸೊ ಮ್ಯಾಜಿಕಲ್ ಸಬ್ಜೆಕ್ಟ್ಸ್ಗಳು ಯಾಕೆ ಅಂತ ಈ ರಿಯಾಕ್ಷನ್ಸ್ನ ತೋರಿಸಿ ನಿಮಗೆ ನಾನು ಹೇಳ್ತಾ ಇದ್ದೀನಿ. ರೈಟ್, ನೆಕ್ಸ್ಟ್ ನೋಡೋಣ. ಹಾಗಾದರೆ ಇಷ್ಟು ಗೊತ್ತಾಯಿತು ನಿಮಗೆ. ಈಗ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ ಏನು ಈಗ ಗೊತ್ತಾಗುತ್ತೆ. ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ ಮೇನ್ ಥಿಂಗ್ ಏನು? ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಅಂತ ಇರಬೇಕು. ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆಗಿ ಪ್ರಾಡಕ್ಟ್ಸ್ನ ಫಾರ್ಮ್ ಮಾಡುತ್ತೆ. ಸೊ ಆರೋ ಮಾರ್ಕಿಂದ ಈ ಸೈಡ್ ಇರೋದೆಲ್ಲ ರಿಯಾಕ್ಟೆಂಟ್ಸ್ ಆಗುತ್ತೆ. ಸೊ ನೋಡಿ ಎರಡು ರಿಯಾಕ್ಟೆಂಟ್ಸ್ ಇದೆ. ದೀಸ್ ಆರ್ 2 ರಿಯಾಕ್ಟೆಂಟ್ಸ್ ಆ್ಯಂಡ್ ದಿಸ್ ಇಸ್ ದ ಪ್ರಾಡಕ್ಟ್. ಆ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಆಗಿರಬೇಕು. ಸೊ ಇದನ್ನು ನಾವು ರಿಯಾಕ್ಟೆಂಟ್ಸ್ ಅಂತ ಹೇಳ್ತೀವಿ. ರಿಯಾಕ್ಟೆಂಟ್ಸ್ನ ಪ್ರಾಡಕ್ಟ್ಸ್ನ ನಾವು ಸ್ಟೇಟ್ನ ಮೆನ್ಷನ್ ಮಾಡಬೇಕು. ಸಾಲಿಡ್ ಸ್ಟೇಟ್, ಗೇಷಿಯಸ್ ಸ್ಟೇಟ್, ಗೇಷಿಯಸ್ ಸ್ಟೇಟ್, ಸ್ಟೇಟ್ನ ಮೆನ್ಷನ್ ಮಾಡಬೇಕು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಆರೋ ಮಾರ್ಕ್ ಸೈಡಲ್ಲಿ ಆ ಕಡೆ ಇರೋದು ಪ್ರಾಡಕ್ಟ್ ಆಗುತ್ತೆ. ಆರೋ ಮಾರ್ಕ್ ಬಿಹೈಂಡ್ ಈ ಕಡೆ ಇರೋದು ಇದೆಲ್ಲ ರಿಯಾಕ್ಟೆಂಟ್ಸ್ ಆಗುತ್ತೆ. ರಿಯಾಕ್ಟೆಂಟ್ಸ್ ಗಿವ್ಸ್ ರೈಸ್ ಟು ಪ್ರಾಡಕ್ಟ್. ರಿಯಾಕ್ಟೆಂಟ್ಸ್ ರಿಯಾಕ್ಟ್ಸ್ ಟು ಗಿವ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲೆಲ್ಲ ಕೊಟ್ಟಿದೆ. ದಿಸ್ ಇಸ್ ದ ರಿಯಾಕ್ಷನ್ ಸೈಡ್ ಆಫ್ ದ ಪ್ರಾಡಕ್ಟ್ ಈಕ್ವೇಷನ್. ದಿಸ್ ಇಸ್ ದ ಪ್ರಾಡಕ್ಟ್ ಸೈಡ್ ಆಫ್ ದ ಪ್ರಾಡಕ್ಟ್ ಈಕ್ವೇಷನ್. ಸೊ ಗೊತ್ತಾಗ್ತಿದೆ. ಆರೋ ಮಾರ್ಕ್ ಏನು ತೋರಿಸುತ್ತೆ? ಈಲ್ಡ್ ಏನು ಬರ್ತಾ ಇದೆ ಅಂತ ತೋರಿಸುತ್ತೆ. ಪ್ರಾಡಕ್ಟ್ ಏನು ಬರ್ತಾ ಇದೆ ಆರೋ ಮಾರ್ಕ್ ಇಂಡಿಕೇಟ್ ಮಾಡುತ್ತೆ. ಫಿಸಿಕಲ್ ಸ್ಟೇಟ್ ಗೊತ್ತಿದೆ. ಇದನ್ನು ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. N2Cl2 O2 2 ಅಂತ ಬರೀ ಇದನ್ನು ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ದಿಸ್ ಇಸ್ ವಾಟ್ ಕೋಎಫಿಷಿಯಂಟ್, ಸ್ಟೈಕೋಮೆಟ್ರಿಕ್ ಕೋಎಫಿಷಿಯಂಟ್ ಅಂತ ಹೇಳ್ತೀವಿ. ನಂಬರ್ಸ್ಗಳೇನಿದೆ ಅದನ್ನು ಸ್ಟೈಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ ಅಂತ ಕರಿತೀವಿ. ಬ್ಯಾಲೆನ್ಸ್ ಮಾಡೋಕ್ಕೆ ಈ ನಂಬರ್ಸ್ಗಳು ತುಂಬ ಇಂಪಾರ್ಟೆಂಟು. ಅಲ್ಲೂ ಬ್ಯಾಲೆನ್ಸ್ ಆಗಿದೆ ರಿಯಾಕ್ಷನ್. ಇದೊಂದು ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ರಿಯಾಕ್ಷನ್. ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಈಕ್ವೇಷನ್ ನಾನು ಅದನ್ನು ಟೀಚ್ ಮಾಡ್ತೀನಿ, ಡೋಂಟ್ ವರಿ. ಸೊ ಇಷ್ಟು ಗೊತ್ತಾಯ್ತು ಅನ್ಕೋತೀನಿ. ಸೊ ವಾಟ್ ಈಸ್ ಮೆಂಟ್ ಬೈ ಕೆಮಿಕಲ್ ರಿಯಾಕ್ಷನ್? ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ ಏನು ಹಾಗಾದರೆ? ಸೊ ಈಗ ನೋಡೋಣ ಡೆಫಿನಿಷನ್ ಒಂದು. ನಿಮಗೆ ಇಲ್ಲಿ ಡೆಫಿನಿಷನ್ಸ್ ಎಲ್ಲ ತುಂಬ ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕಂದರೆ ನಾವು ನಿಮಗೆ ಹಿಂಟ್ ಕೊಡ್ತಾ ಇದ್ದೀವಿ ಅಷ್ಟೇ. ಡೆಫಿನಿಷನ್ಸ್ ನೀವು ಕಲ್ತದನ್ನು ಏನೋ ಇದು ಮಾಡಬೇಕಾಗಿಲ್ಲ, ಬಟ್ ಎಲ್ಲ ತಿಳ್ಕೊಬೇಕಷ್ಟೇ. ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು ಡಿಫೈನ್ ಮಾಡೋಣ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. Chemical reactions, a process in which one or more substances reacts, that means reactants, are converted into one or more different substances, that means products. ಓಕೆ, ಏನು ಕೊಟ್ಟಿದ್ದಾರೆ? ಎ ಪ್ರೋಸೆಸ್, ಒಂದು ರಿಯಾಕ್ಷನ್ ಅಂತ ಒಂದು ಪ್ರೋಸೆಸ್ ಅಂತಂದರೆ ಅದರಲ್ಲಿ 1 or more substances, 1 or more ಅಂತಂದರೆ 1 ಇರ್ಬೋದಿಲ್ಲ, 2 ಇರ್ಬೋದು, 3 ಇರ್ಬೋದು. ಸೊ ಆ ರೀತಿ ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆಗಿ ಸೊ ಏನಾಗುತ್ತೆ? ಒಂದು ಪ್ರಾಡಕ್ಟ್ಸ್ ಕೊಡುತ್ತೆ. ದಟ್ ಮೀನ್ಸ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಪ್ರಾಡಕ್ಟ್ಸ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಶುಗರ್ ಒಂದು ರಿಯಾಕ್ಟೆಂಟ್, ವಾಟರ್ ಒಂದು ರಿಯಾಕ್ಟೆಂಟ್, ಎರಡನ್ನೂ ಮಿಕ್ಸ್ ಮಾಡಿ ಏನು ಬರುತ್ತೆ? ಶುಗರ್ ಸೊಲ್ಯೂಷನ್ ಬರುತ್ತೆ. ದಟ್ ಇಸ್ ಪ್ರಾಡಕ್ಟ್. ಶುಗರು ವಾಟರ್ ಜೊತೆ ರಿಯಾಕ್ಟ್ ಆಗಿ ಶುಗರ್ ಸೊಲ್ಯೂಷನ್ ಕೊಟ್ಟಿದೆ. ದಟ್ ಇಸ್ ಪ್ರಾಡಕ್ಟ್. ಸೊ ಹಾಗಾಗಿ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ ಏನಂತ? ಸೊ ತುಂಬ ಇಂಟ್ರೆಸ್ಟಿಂಗ್ ಇದೆ ರೀತಿ. ಸೊ ಗೊತ್ತಾಯಿತು ಅಂದ್ಕೊಂಡು. ಆ್ಯಂಡ್ ಸಬ್ಸ್ಟೆನ್ಸಸ್ ಆರ್ ಐದರ್ ಕೆಮಿಕಲ್ ಎಲಿಮೆಂಟ್ಸ್ ಆರ್ ಕಾಂಪೌಂಡ್ಸ್. ಆ ಸಬ್ಸ್ಟೆನ್ಸಸ್ಗಳು ಏನಾಗಿರುತ್ತೆ ರಿಯಾಕ್ಟೆನ್ಸಲ್ಲಿ? ಎಲಿಮೆಂಟ್ಸ್ ಆಗಿರುತ್ತೆ, ಇಲ್ಲ ಕಾಂಪೌಂಡ್ಸ್ ಆಗಿರುತ್ತೆ. N2 + O2 2N2O ಅಂತ ಹೇಳಿದ್ವಿ, ಅದು ಎಲಿಮೆಂಟ್ಸು. ಅದೇ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಅಂತ ತೊಗೊಂಡ್ರೆ ಅದು ಕಾಂಪೌಂಡ್ಸ್ ಆಗುತ್ತೆ. ರೈಟ್. ಎಲಿಮೆಂಟ್ಸ್ ಅಂದರೆ H2 + N2 2NH3
ಓಕೆ, ಅದು ಎಲಿಮೆಂಟ್ಸ್ H2 N2 ಅನ್ನೋದು. ಬಟ್ ಕಾಂಪೌಂಡ್ಸ್ ಅಂತ ಹೋಗ್ಬೇಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇಸ್ ಎ ಕಾಂಪೌಂಡ್, ವಾಟರ್ ಇಸ್ ಎ ಕಾಂಪೌಂಡ್, ಅನ್ನೋ ರಿಯಾಕ್ಟ್ ಮಾಡಿದ್ರು ಕಾಂಪೌಂಡ್ ನಮಗೆ ಪ್ರಾಡಕ್ಟ್ ಬರುತ್ತೆ. ಹಾಗಾಗಿ ಕೆಮಿಕಲ್ ಸಬ್ಸ್ಟೆನ್ಸಸ್ ಕೆಮಿಕಲ್ ಎಲಿಮೆಂಟ್ಸ್ ಆಗಿರುತ್ತೆ, ಇಲ್ಲ ಕಾಂಪೌಂಡ್ಸ್ ಆಗಿರುತ್ತೆ. ಅರ್ಥ ಆಯ್ತು ಏನು ಅಂತ? ಹಾಗಾದರೆ ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಏನು, ಎಷ್ಟು ಟೈಪ್ಸ್ ಇದೆ, ನೀವು ಆಗಲೇ ಡಿಸ್ಕಸ್ ಮಾಡಿದ್ದಾರೆ, ಓದಿದ್ದೀರಿ ಇದ್ರ ಬಗ್ಗೆ, ಗೊತ್ತಿದೆ ನಿಮ್ಗೆ, ಐಡಿಯಾಸ್ ಎಲ್ಲ ಇದೆ ಕ್ಲೀನಾಗಿ, ಆದರೂ ರಿಕಲ್ ಮಾಡ್ತೀನಿ. ಸೊ ಟೈಪ್ಸ್ ಆಫ್ ರಿಯಾಕ್ಷನ್ ನೋಡಿ ಯಾವುದಿದೆ: ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್, ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಆ್ಯಂಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಕಂಬಷನ್ ರಿಯಾಕ್ಷನ್, ಆ್ಯಂಡ್ ಆಲ್ಸೋ ರೆಡಾಕ್ಸ್ ರಿಯಾಕ್ಷನ್ ಅಂತ ಕೂಡ ಇದೆ. ಅದನ್ನು ಡಿಸ್ಕಸ್ ಮಾಡೋಣ. ನೀವು PU ಎಂಟರ್ ಆದಾಗ ರೆಡಾಕ್ಸ್ ರಿಯಾಕ್ಷನ್ ಒಂದು ಚಾಪ್ಟರ್ಲಿ ಓದ್ತೀರಿ ನೀವು, ಆ ಕಂಪ್ಲೀಟ್ ಡಿಸ್ಕಸ್ ಮಾಡೋಣ, ರೈಟ್? ಸೊ ಇಷ್ಟು ರಿಯಾಕ್ಷನ್ಸ್ ಈಗ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಸೊ ರಿಯಾಕ್ಷನ್ಸ್ಗಳನ್ನ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ನಿಮ್ಮ ಕನ್ವೀನಿಯನ್ಸ್ಗೆ. ಓಕೆ, ಇಷ್ಟು ಟೈಪ್ ಆಫ್ ರಿಯಾಕ್ಷನ್ಸ್ ಇದೆ. ರೆಡಾಕ್ಸ್ ರಿಯಾಕ್ಷನ್ ಅಂತ ಬೇಕಾದ್ರೆ ನೀವು ಸೇರಿಸ್ಬೋದು, ನೋ ಪ್ರಾಬ್ಲಮ್. ಇಷ್ಟು ರಿಯಾಕ್ಷನ್ ಗೊತ್ತಾಯ್ತು ಅನ್ಕೋತೀನಿ. ಹಾಗಾದರೆ ಒನ್ ಬೈ ಒನ್ ಈಗ ರಿಯಾಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ವಾಟ್ ಆರ್ ದೋಸ್ ರಿಯಾಕ್ಷನ್ಸ್? ಈ ರಿಯಾಕ್ಷನ್ಸ್ ಏನಂತ ಡಿಫೈನ್ ಮಾಡೋಣ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ವಾಟ್ ಆರ್ ಕಾಂಬಿನೇಷನ್ ರಿಯಾಕ್ಷನ್? ಕಾಂಬಿನ್ ರಿಯಾಕ್ಷನ್ ಏನಾಗುತ್ತೆ, ಎರಡು ಡಿಫ್ರೆಂಟ್ ಎಲಿಮೆಂಟ್ಸ್ ಅಥವಾ ಡಿಫ್ರೆಂಟ್ ಕಾಂಪೌಂಡ್ಸ್ಗಳು ಕಂಬೈನ್ ಆಗಿ, ಓಕೆ, ಸಿಂಥಸಿಸ್ ಅಂತ ಹೇಳ್ತೀವಿ ನಾವು. ಓಕೆ, ಸಿಂಥಸಿಸ್ ಅಂತ ಹೇಳ್ತೀವಿ. ಇದನ್ನು ಎರಡು ಕಂಬೈನ್ ಆಗಿ ಒಂದು ಪ್ರಾಡಕ್ಟ್ನ ಫಾರ್ಮ್ ಮಾಡುತ್ತೆ. ಸೊ ದಿಸ್ ಇಸ್ ವಾಟ್ ಎ ಕಾಂಬಿನೇಷನ್ ರಿಯಾಕ್ಷನ್. ಓಕೆ, ಎರಡು ಡಿಫ್ರೆಂಟ್ ಕಾಂಪೌಂಡ್ಸ್ ನೋಡಿ, ಡಿಫ್ರೆಂಟ್ ಕಾಂಪೌಂಡ್ಸ್ ಇದೆ, ಎಲಿಮೆಂಟ್ಸ್ ಆದರೂ ಆಗಿರ್ಬೋದು, ಅದು ಎಲಿಮೆಂಟ್ಸ್ ಆದರೂ ಆಗಿರ್ಬೋದು. ಸೊ ಸಿಂಪಲ್ ಆಗಿ ಹೇಳ್ಬೋದು ಅಂದರೆ ನೋಡಿ, ಇನ್ನೊಂದು ರಿಯಾಕ್ಷನ್ ಕೊಡ್ತೀನಿ. ಸಿಂಪಲ್ ಎಲಿಮೆಂಟ್ಸ್ ಅಂದರೆ N2 + H2 gives NH3. ಇದು ಬ್ಯಾಲೆನ್ಸ್ ಮಾಡಿಲ್ಲ, ಹಾಗೆ ಬರೀತಿದ್ದೀನಿ, ಸಿಂಪಲ್ ಆಗಿ ಗೊತ್ತಿರಲಿಲ್ಲ ಅಂತ ಬ್ಯಾಲೆನ್ಸ್ ಮಾಡಿಲ್ಲ. N2 + H2 gives 2NH3. ಓಕೆ, NH3 ಅಂತ ಬರ್ತಿದ್ದೀನಿ. ಸೊ ದೀಸ್ ಆರ್ ಎಲಿಮೆಂಟ್ಸ್. ಎಲಿಮೆಂಟ್ಸಲ್ಲಿ ಮಾಲಿಕ್ಯೂಲ್ಸ್ ಅಂತ ಬರುತ್ತೆ. ಓಕೆ, ಸೊ ಎರಡು ಎಲಿಮೆಂಟ್ಸ್ ಕಂಬೈನ್ ಆಗಿ ಒಂದು ಕಾಂಪೌಂಡ್ ಬಂದು, ಇದು ಕೂಡ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದನ್ನು ಕೂಡ ಕಾಂಬಿನೇಷನ್ ಅಂತ ಹೇಳ್ಬೋದು. ಕ್ಯಾಲ್ಸಿಯಂ ಆಕ್ಸೈಡ್ + ವಾಟರ್ ಗಿವ್ಸ್ ಕಾಂಪೌಂಡ್. ಇದು ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್, ಲೈಮ್ ವಾಟರ್ ಅಂತ ಹೇಳ್ತೀವಿ ಅದನ್ನು. ಕ್ಯಾಲ್ಸಿಯಂ ಆಕ್ಸೈಡ್ನ ಕ್ವಿಕ್ ಲೈಮ್ ಅಂತ ಹೇಳ್ತೀವಿ. ವಾಟ್ ಇಸ್ ಕಾಲ್ಡ್ ಕ್ವಿಕ್ ಲೈಮ್? ದಟ್ ಈಸ್ ಸ್ಲೇಕೆಡ್ ಲೈಮ್ ಅಂತ ಕರಿತೀವಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ, ರೈಟ್? ಸೊ ಇದು ಕಾಂಬಿನೇಷನ್ ರಿಯಾಕ್ಷನ್. ನೆಕ್ಸ್ಟ್ ಎಕ್ಸಾಂಪಲ್ ಪ್ಲೀಸ್. ನೆಕ್ಸ್ಟ್ ಒನ್ ನೋಡಿ, ಇಲ್ಲೂ ಕೂಡ H2 + O2 gives 2H2. ನೋಡಿ ಇಲ್ಲಿ ಕೊಟ್ಟಿರೋದು H2. ಓಕೆ, ವೈಟ್ ಕಾಣಿಸ್ತಿದೆ ಏನು, ದಟ್ ಇಸ್ H2, ದಟ್ ಇಸ್ O2. ಸೊ ಯಾವ ರೀತಿ ಕಂಬನ್ ಆಯಿತು ಗೊತ್ತಾಗ್ತಿದೆ ನಿಮಗೆ. ಎರಡು H2 ಮಾಲಿಕ್ಯೂಲ್ಸ್ ಇದೆ. ಓಕೆ, ಅದು O2 ಮಾಲಿಕ್ಯೂಲ್ಸ್ ಇದೆ. ಯಾವ ರೀತಿ ಕಂಬನ್ ಆಗುತ್ತೆ, 2H2O ಫಾರ್ಮೇಷನ್ ಆಗುತ್ತೆ. ಸಿಂಪಲ್ ರಿಯಾಕ್ಷನ್, ಒಂದು ವಾಟರ್ ಫಾರ್ಮೇಷನ್. H2 + O2 gives 2H2O. ದಿಸ್ ಇಸ್ ವಾಟ್ ಕಾಂಬಿನೇಷನ್ ರಿಯಾಕ್ಷನ್. ಅರ್ಥ ಆಯಿತು ಅನ್ಕೋತೀನಿ. ಹಾಗಾದರೆ ನೆಕ್ಸ್ಟ್ ನೋಡೋಣ. ಈಗ ನೆಕ್ಸ್ಟ್ ನೋಡಿ ಇನ್ಯಾವ ರಿಯಾಕ್ಷನ್ ಇದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಕಂಬಷನ್ ರಿಯಾಕ್ಷನ್. ಸೊ ವಾಟ್ ಇಸ್ ಮೆಂಟ್ ಬೈ ಕಂಬಷನ್? ಸೊ ತುಂಬ ಸಿಂಪಲ್ ರಿಯಾಕ್ಷನ್. ಕಂಬಷನ್ ಅಂತಂದ್ರೆ ಏನು? ಸೊ any gases, okay, any gases combines with oxygen. Okay, any gases combines with oxygen to form carbon dioxide and water. This is what combustion. Combustion ಅಂದರೆ any gases, C6H5 ಅಂತ ಕೊಟ್ಟಿದ್ದೀನಿ. ಅಂದರೆ ಯಾವುದೇ ಗ್ಯಾಸಸ್ ಆಗಿರ್ಬೋದು, ಆರ್ಗಾನಿಕ್ ಕಾಂಪೌಂಡ್ಸ್ಗಳಲ್ಲಿ ಮೀಥೇನ್ ಗ್ಯಾಸಸ್ ಬರುತ್ತೆ, ಬ್ಯೂಟನ್ ಗ್ಯಾಸಸ್, ಪ್ರೋಪೇನ್ ಗ್ಯಾಸಸ್, ಎಲ್ಲ ಗ್ಯಾಸಸ್ಗಳಿದ್ರೆ ಆ ಗ್ಯಾಸಸ್ಗಳು ಆಕ್ಸಿಜನ್ ಜೊತೆ O2 ಅಂದರೆ ಬರ್ನ್ ಆದರೆ ದೇ ಗಿವ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ದಿಸ್ ಇಸ್ ವಾಟ್ ಕಂಬಷನ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಕಂಬಷನ್ ಅಂದರೆ ಗೊತ್ತಿರಬೇಕು, ಎನಿ ಗ್ಯಾಸಸ್ ಬರ್ನ್ ಇನ್ ಆಕ್ಸಿಜನ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಇದನ್ನು ನಾವು ಕಂಬಷನ್ ಅಂತ ಹೇಳ್ಬೋದು. ಓಕೆ, ಅರ್ಥ ಆಯ್ತಾ ಕಂಬಷನ್ ಅಂತಂದರೆ? ಸೊ ಕಾಂಬಿನೇಷನ್ ಅಂದರೆ ಗೊತ್ತಾಯಿತು. ಕಂಬಷನ್ ಅಂದ್ರೇನು, ಆಕ್ಸಿಜನ್ ಪ್ರೆಸೆನ್ಸ್ ಇರಬೇಕು, ಗ್ಯಾಸಸ್ ರಿಯಾಕ್ಟ್ ಆಗಬೇಕು, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಈ ಕಂಟೆಂಟ್ಗಳು ಬರಬೇಕು. ಅರ್ಥ ಆಯ್ತಲ್ಲ ಏನು ಅಂತ? ಸೊ ದಿಸ್ ಇಸ್ ವಾಟ್ ಕಂಬಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ನೋಡೋಣ. ಯಾವುದಿದೆ? ಡಿಕಂಪೋಸಿಷನ್. ದಿಸ್ ಇಸ್ ವೆರಿ ಸಿಂಪಲ್. ಡಿಕಂಪೋಸ್, ಡಿವೈಡ್ ಅಂತ ಹೇಳ್ಬೋದು. ಓಕೆ, ಡಿವೈಡ್ ಆಗ್ತಾ ಇದೆ. ಡಿಕಂಪೋಸ್ ಅಂದರೆ ಒಂದು ಕಾಂಪೌಂಡ್ ಏನಾಗುತ್ತೆ, ಡಿವೈಡ್ ಆಗುತ್ತೆ, ಕಾನ್ಸ್ಟಿಟ್ಯೂಂಟ್ ಎಲಿಮೆಂಟ್ಸ್ಗಳಾಗಿ, ಡಿಫ್ರೆಂಟ್ ಎಲಿಮೆಂಟ್ಸ್ ಆಗಿ ಡಿವೈಡ್ ಆಗುತ್ತೆ. ನೋಡಿ, H2O2 ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಹೇಳ್ತೀವಿ, ಹೇಳಿದೆ ನಾನು. ಇದು ಯಾವುದು, ಎಲಿಫೆಂಟ್ ಟೂತ್ಪೇಸ್ಟಲ್ಲಿ ಈ ಕಂಟೆಂಟ್ ಇರುತ್ತೆ H2O2ನ. H2O2ಗೆ ಕೆಟಲಿಸ್ಟ್ನ ಆ್ಯಡ್ ಮಾಡಿದಾಗ ಆ ರೀತಿ ಎಲಿಫೆಂಟ್ ಟೂತ್ಪೇಸ್ಟ್ನು ಕ್ರಿಯೇಟ್ ಆಗುತ್ತೆ. H2O2 ಸಿಂಪಲ್ ಕಾಂಪೌಂಡ್ ಏನಿದೆ, ಒಂದು ಡಿಕಂಪೋಸ್ ಆಗುತ್ತೆ, ದಟ್ ಗಿವ್ಸ್ H2O ಆ್ಯಂಡ್ O2. ಸೊ ಸಿಂಪಲ್ ಡಿಕಂಪೋಸ್, ಡಿವೈಡ್ ಆಗುವಂಥದ್ದು. ಇರುವಂಥ ಕಾಂಪೌಂಡೇ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಂಟ್ ಎಲಿಮೆಂಟ್ಸ್ ಆಗಿ, ಕಾನ್ಸ್ಟಿಟ್ಯೂಂಟ್ ಮಾಲಿಕ್ಯೂಲ್ಸ್ ಆಗಿ ಡಿವೈಡ್ ಆಗುತ್ತೆ. ದಿಸ್ ಇಸ್ ವಾಟ್ ಡಿಕಂಪೋಸಿಷನ್ ರಿಯಾಕ್ಷನ್. ಈ ರಿಯಾಕ್ಷನ್ ಏನಾಗುತ್ತೆ, ಎ ಸಬ್ಸ್ಟೆನ್ಸ್ ಡಿವೈಡ್ ಇಂಟು ಅಥವಾ ಡಿಕಂಪೋಸ್ ಟು ಗಿವ್ ಡಿಫ್ರೆಂಟ್ ಎಲಿಮೆಂಟ್ಸ್ ಅಥವಾ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಪ್ರಾಡಕ್ಟ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ದಿಸ್ ಇಸ್ ವಾಟ್ ಡಿಕಂಪೋಸಿಷನ್ ರಿಯಾಕ್ಷನ್. ಇಲ್ಲಿ ಕೊಟ್ಟಿದ್ದೀನಿ H2O2ನ ಹೀಟ್ ಮಾಡಿದಾಗ ಏನಾಗುತ್ತೆ, ಒಂದು ಪ್ರೆಸೆನ್ಸ್ ಆಫ್ ಕೆಟಲಿಸ್ಟಲ್ಲಿ ಕೆಟಲಿಸ್ಟ್ನ ಆ್ಯಡ್ ಮಾಡಿದಾಗ ರೇಟ್ ಆಫ್ ರಿಯಾಕ್ಷನ್, ಓಕೆ, ರಿಯಾಕ್ಷನ್ ಸ್ಪೀಡ್ನ ಇನ್ಕ್ರೀಸ್ ಮಾಡುತ್ತೆ, ಇಲ್ಲಿ ಡಿಕ್ರೀಸ್ ಮಾಡುತ್ತೆ, ಅದು ಕೆಟಲಿಸ್ಟ್ ಕೆಲಸ. ಹಾಗೆ ಮಾಡಿದಾಗ H2O2 ಅಂತ ಡಿವೈಡ್ ಆಗುತ್ತೆ ರಿಯಾಕ್ಷನ್. ಓಕೆ, ಡಿಕಂಪೋಸ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಡಿಕಂಪೋಸಿಷನ್ ರಿಯಾಕ್ಷನ್. ಅರ್ಥ ಆಯ್ತೇನು ಅಂತ? ನೆಕ್ಸ್ಟ್ ನೋಡೋಣ. ಹಾಗಾದರೆ ಡಿಕಂಪೋಸಿಷನ್. ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಸಿಂಪಲ್ ರಿಯಾಕ್ಷನ್ ಇದು.
ಐರನ್ ಇದೆ Fe. ಓಕೆ, ಹೇಗೆ ಬರೀಬೋದು ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. AB ಅಂತ ಒಂದು ಕಾಂಪೌಂಡ್ ಇರುತ್ತೆ. ಓಕೆ, C ಅಂತ ಒಂದು ಎಲಿಮೆಂಟ್ ಇರುತ್ತೆ. ಸೊ ಏನು ಮಾಡುತ್ತೆ, ಇಲ್ಲಿ AC ಅಂತ ಕ್ರಿಯೇಟ್ ಆಗುತ್ತೆ. ಏನಾಗಿದೆ ಅಲ್ಲಿ Bನ ಈ C ಅನ್ನೋದು ರಿಪ್ಲೇಸ್ ಮಾಡಿದೆ. ಓಕೆ, B ಅನ್ನೋ ಎಲಿಮೆಂಟ C ಅನ್ನೋದು ರಿಪ್ಲೇಸ್ ಮಾಡಿದೆ. ಸೊ ಇಲ್ಲೂ ಕೂಡ ಅದೇ ಆಗ್ತಾ ಇರೋದು. Fe ಅನ್ನೋದು ಸಿಂಗಲ್ ಎಲಿಮೆಂಟು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ಗೆ ಅದನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಫೆರಸ್ ಸಲ್ಫೇಟ್. ಓಕೆ ನೋಡಿ, Fe ಅಂತ ಇದೆ, ಅಲ್ಲಿ ಕಾಪರ್ ಕಂಟೆಂಟ್ ಇದೆ, ಕಾಪರ್ನ ರಿಮೂವ್ ಆಗುತ್ತೆ, Fe ಬಂದು ಕಂಬೈನ್ ಆಗುತ್ತೆ. ಓಕೆ, ಕಾಪರ್ ರಿಮೂವ್ ಆಗಿದೆ, Fe ಕಂಬೈನ್ ಆಗಿದೆ. ಸಿಂಗಲ್ ಡಿಸ್ಪ್ಲೇಸ್ ಆಗಿದೆ, ರಿಪ್ಲೇಸ್ ಅಂತ ಹೇಳ್ತೀವಿ. ಓಕೆ, ಈಗ ನೀವು ಕ್ಲಾಸ್ ರೂಮಲ್ಲಿ ಕೂತಿರೋ ಜಾಗನ ಬೇರೆ ಸ್ಟೂಡೆಂಟು ಆಕ್ಯುಪೈ ಮಾಡಿ ನಿಮ್ಮನ್ನು ಡಿಸ್ಪ್ಲೇಸ್ ಮಾಡಿದ್ರೆ ದಿಸ್ ಇಸ್ ವಾಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಇದೆ, ಯಾಕಂದರೆ ಒಂದು ಎಲಿಮೆಂಟ್ ಮಾತ್ರ ಒಂದು ಎಲಿಮೆಂಟ್ನ ಡಿಸ್ಪ್ಲೇಸ್ ಮಾಡಿದೆ. ದಿಸ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀವು ನೆಕ್ಸ್ಟ್ ನೋಡ್ತೀರಾ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ಪ್ಲೀಸ್. ಒಂದು ಐರನ್, ಓಕೆ, ಮೊಳೆ ಅಂತ ಹೇಳ್ತೀವಲ್ಲ, ಐರನ್ ನೇಲ್ನ ನಾವು ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಕಾಪರ್ ಸಲ್ಫೇಟ್ ಇಸ್ ಬ್ಲೂ ಇನ್ ಕಲರ್. ಓಕೆ, ಬ್ಲೂ ಕಲರ್ ಇರುತ್ತೆ. ಅದಕ್ಕೆ ಒಂದು ಐರನ್ ನೇಲ್ನ ನಾವು ಡಿಪ್ ಮಾಡಿದಾಗ ಸ್ವಲ್ಪ ಟೈಮ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಕಾಪರ್ ಸಲ್ಫೇಟ್ CuSO4 ಅಂತಿದೆ, ಐರನ್ದೇ Fe ಅಂತ ಇರುತ್ತೆ, ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಆಗ ಆ ಕಾಪರ್ ಸಲ್ಫೇಟ್ ಬ್ಲೂ ಕಲರ್ ಇರೋದು ಏನಾಗುತ್ತೆ ನೋಡಿ, ಕಲರ್ಲೆಸ್ ಆಗುತ್ತೆ, ಸೊಲ್ಯೂಷನ್ ಕಲರ್ಲೆಸ್ ಆಗುತ್ತೆ. ಅಂದರೆ ಕಾಪರ್ ಅನ್ನೋದು ಇಲ್ಲಿ ಕಾಪರ್ 2+ ಇದೆ, ಕಾಪರ್ 2+ ಅನ್ನೋದು ಕಾಪರ್ ಆಗುತ್ತೆ, ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. Fe ಅನ್ನೋದು ಎಲೆಕ್ಟ್ರಾನ್ಸ್ನ ಕೊಡುತ್ತೆ, FeSO4 ಆಗುತ್ತೆ. ಸೊ ಹಾಗಾಗಿ ನೋಡಿ, ಐರನ್ ರಾಡ್ ಏನಾಗಿದೆ ತೂಕಿಡ್ದಂಗೆ ಆಗುತ್ತೆ ಸ್ವಲ್ಪ. ಓಕೆ, ಕಾಪರು ಐರನ್ ರಾಡ್ ಮೇಲೆ ಡೆಪಾಸಿಟ್ ಆಗುತ್ತೆ, ಐರನ್ ನೇಲ್ ಮೇಲೆ ಕಾಪರ್ ಕಂಟೆಂಟು ಡೆಪಾಸಿಟ್ ಆಗುತ್ತೆ. ಹಾಗಾಗಿ ಅದು ಕಲರ್ಲೆಸ್ ಆಗಿದೆ. ಕಾಪರ್ ಸಲ್ಫೇಟ್ ಇರೋ ಕಾಪರ್ ಕಂಟೆಂಟ್ ಎಲ್ಲ ಐರನ್ ಮೇಲೆ ಡೆಪಾಸಿಟ್ ಆಗುತ್ತೆ, ಹಾಗಾಗಿ ಇದು ಕಲರ್ಲೆಸ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಗೊತ್ತಾಯ್ತೇನು ಅಂತ? ನೆಕ್ಸ್ಟ್ ಅದೇ ರೀತಿ ಈಗ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನೋಡೋಣ. ಓಕೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಏನಿದೆ, ಸಿಂಗಲ್ ಎಲಿಮೆಂಟ್ ಇತ್ತು, ಬಟ್ ಇಲ್ಲಿ AB ಪ್ಲಸ್ CD ಅಂತ ಇದ್ದರೆ ರಿಪ್ಲೇಸ್ ಆಗೋದು. ಓಕೆ, ಈ ಜಾಗಕ್ಕೆ ಇದು ಬಂದು ಕೂತ್ಕೊಳ್ಳುತ್ತೆ, ಇದು ಈ ಜಾಗಕ್ಕೆ ಕೂತು ಅಂದ್ಕೊಳ್ಳಿ, AC ಪ್ಲಸ್ BD. ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್. ಸೊ ಇದು ಡಿಸ್ಪ್ಲೇಸ್ ಮಾಡ್ತು, ಈ ಒಂದು ಎಲಿಮೆಂಟು ಡಿಸ್ಪ್ಲೇಸ್ ಮಾಡಿದೆ. ಇಲ್ಲೂ ಕೂಡ ನೋಡಿ AgNO3 ಪ್ಲಸ್ KCl. ಸೊ ರಿಪ್ಲೇಸ್ ಆಗಿ AgCl ಪ್ಲಸ್ ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಬಂದಿದೆ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತೇನು ಅಂತ? ಸೊ ದಿಸ್ ಇಸ್ ವಾಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ತುಂಬ ಸಿಂಪಲ್ ಇದೆ ಎಲ್ಲ ಕೂಡ, ನೀವು ನೋಡ್ಕೊಂಡ್ರೆ ಸಾಕು, ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಎಕ್ಸ್ಪೆರಿಮೆಂಟ್ ಇದನ್ನು ಒಂದು ಡೆಮಾನ್ಸ್ಟ್ರೇಷನ್ ಕೂಡ ಇದೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ, ನಾನು ತೋರಿಸ್ತೀನಿ, ಬಟ್ ಲಾಸ್ಟ್ ತನಕ ವೆಯ್ಟ್ ಮಾಡಿ. ಓಕೆ, ನೆಕ್ಸ್ಟ್ ರಿಯಾಕ್ಷನ್ ನೋಡೋಣ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನೆಕ್ಸ್ಟ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಇದನ್ನು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತೀರಾ. ನ್ಯೂಟ್ರಲೈಸೇಷನ್ ಅಂತ ಅಂದರೆ ಎನಿ ಆ್ಯಸಿಡ್. ಓಕೆ, ಆ್ಯಸಿಡ್ ಅಂದರೆ ಫಾರ್ ಎಕ್ಸಾಂಪಲ್ HCl plus NaOH. Okay, HCl plus NaOH gives NaCl plus H2O. H2O, water is a neutral substance. Okay, H2O, water is a neutral substance. So then HCl ಅಂದರೆ pH ಎಷ್ಟಿದೆ, pH ಇದು ಆ್ಯಕ್ಚುಲಿ ಒಂದು 1 ಇರುತ್ತೆ ಅಂದ್ಕೊಳ್ಳಿ, pH ಅಂತ ಹೇಳ್ತೀವಿ. ಸೊ ಇದು ಗ್ರೇಟರ್ ದೆನ್ pH ಅನ್ನೋದು ಒಂದು 12 ಅಥವಾ 11 ಇರುತ್ತೆ. ಬಟ್ ವಾಟರ್ ಏನು ಬರುತ್ತೆ, pH ಇದಕ್ಕೆ 7 ಬರುತ್ತೆ. 7 ಅಂದರೆ ನ್ಯೂಟ್ರಲ್ ಅಂತ ಅರ್ಥ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ನ್ಯೂಟ್ರಲೈಸೇಷನ್. ಆಸಿಡ್ ಆ್ಯಂಡ್ ಬೇಸ್ ರಿಯಾಕ್ಟ್ಸ್ ಟು ಗಿವ್ ಸಾಲ್ಟ್ ಆ್ಯಂಡ್ ವಾಟರ್. NaCl is a salt, it is a water. So neutral compound, water is a neutral compound, pH is 7. So that's why it is called neutralization. ಗೊತ್ತಾಯ್ತಾ ಏನಕ್ಕೆ ಅಂತ ನ್ಯೂಟ್ರಲೈಸೇಷನ್ ಅಂತ ಹೇಳ್ತೀವಿ? ಆಸಿಡ್ ಅನ್ನೋದು ಬೇಸ್ ಜೊತೆ ನ್ಯೂಟ್ರಲೈಸ್ ಆಗುತ್ತೆ, ದಟ್ ಗಿವ್ಸ್ ಟು ಪ್ರಾಡಕ್ಟ್ ಅಂದರೆ ಸಾಲ್ಟ್ ಆ್ಯಂಡ್ ವಾಟರ್. ನ್ಯೂಟ್ರಲ್ ಪ್ರಾಡಕ್ಟ್ ಇದು ವಾಟರ್ ಅನ್ನೋದು, pH 7 ಇರುತ್ತೆ. ಹಾಗಾಗಿ ನಾವು ಇದನ್ನು ನ್ಯೂಟ್ರಲೈಸೇಷನ್ ಅಂತ ಹೇಳ್ತೀವಿ. ಸೊ ನಿಮಗೆ ನ್ಯೂಟ್ರಲೈಸೇಷನ್ ಹೆಂಗೆ ಗೊತ್ತಾಗುತ್ತೆ ಸರ್, ರಿಯಾಕ್ಟ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಅದನ್ನು ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀನಿ. ಸೊ ಅದರಲ್ಲಿ ನಿಮಗೆ ಕ್ಲಿಯರ್ ಐಡಿಯಾ ಸಿಗುತ್ತೆ, ಯಾವ ರೀತಿ ಕಲರ್ ಚೇಂಜಸ್ ಆಗುತ್ತೆ, ಯಾವ ರೀತಿ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಸೊ ಸಾಲ್ಟ್ ಫಾರ್ಮ್ ಆಗುತ್ತೆ, ನಾವು ಸಾಲ್ಟ್ ನೋಡ್ಬೋದಾ, ಬಟ್ ನೀವು ನೋಡೋಕ್ಕಾಗಲ್ಲ ಸಾಲ್ಟ್ನ, ಬಟ್ ಅಲ್ಲಿ ಸಾಲ್ಟ್ ಕ್ರಿಯೇಟ್ ಆಗಿರುತ್ತೆ, ರಿಯಾಕ್ಷನ್ ಕಂಪ್ಲೀಟ್ ಆಗಿರುತ್ತೆ, ವಾಟರ್ ಫಾರ್ಮೇಷನ್ ಆಗಿರುತ್ತೆ, pH ನ್ಯೂಟ್ರಲ್ ಇರುತ್ತೆ. ಓಕೆ, ಈ ಆ್ಯಸಿಡ್ pH 7ಗಿಂತ ಕಡಿಮೆ ಅಂದರೆ 1 ಇರ್ಬೋದು, 1.5 ಇರ್ಬೋದು. NaOH pH 11-12 ಇರ್ಬೋದು. ಸೊ ಇದೆಲ್ಲ pH ಏನಾಗುತ್ತೆ, ವಾಟರ್ ಅಂದರೆ ನ್ಯೂಟ್ರಲ್, pH 7 ಬರುತ್ತೆ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ನ್ಯೂಟ್ರಲೈಸೇಷನ್. ಆಸಿಡ್ ಬೇಸ್ ರಿಯಾಕ್ಟ್ಸ್ ಟು ಗಿವ್ ಸಾಲ್ಟ್ ಆ್ಯಂಡ್ ವಾಟರ್. ಈ ಪ್ರೋಸೆಸ್ ನಾವು ನ್ಯೂಟ್ರಲೈಸೇಷನ್ ಅಂತ ಹೇಳ್ತೀವಿ. ಸೊ ಈ ಒಂದು ರಿಯಾಕ್ಷನ್ಗೆ ನಾನು ನಿಮಗೆ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ಸೊ ಹಾಗಾದರೆ ಡೆಮಾನ್ಸ್ಟ್ರೇಷನ್ ಕಂಪ್ಲೀಟಿಗೆ ನಾನು ಸೆಟಪ್ ರೆಡಿ ಮಾಡ್ತೀನಿ. ಸೊ ಅದೇ ತನಕ ಇದನ್ನು ಕಂಪ್ಲೀಟಾಗಿ ನೀವು ರಿವೈಸ್ ಮಾಡಿ ಈಗ. ಓಕೆ, ಆ ಸ್ಲೈಡಲ್ಲಿರೋ ನೋಟ್ ಮಾಡ್ಕೊಳ್ಳಿ. ಓಕೆ, ವೆಲ್ಕಮ್ ಬ್ಯಾಕ್. ಓಕೆ, ಶಾಕ್ ಆಗ್ತಾಯಿದೆಯಾ? ಶಾಕ್ ಆಗಲೇಬೇಕು ಅಂತ ನಾನು ಅರೇಂಜ್ ಮಾಡಿರೋದು ಇಷ್ಟನ್ನು ಕೂಡ. ಸೊ ಎಕ್ಸ್ಪೆರಿಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ, ಈಗ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ. ಸೊ ಕ್ಲೀನಾಗಿ ನೋಡ್ಕೊಳ್ಳಿ. ಓಕೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನಾನು ಹೇಳಿದಾಗ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಹೇಳಿದೆ, ಡೆಮಾನ್ಸ್ಟ್ರೇಷನ್ ಅಂತ ಯಾವ ರೀತಿ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಅದಕ್ಕಿಂತ ಮುಂಚೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕೂಡ ಒಂದು ಹೇಳಿದ್ದೆ. ಓಕೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂತಂದರೆ ಒಂದು ಎಕ್ಸಾಂಪಲ್ ಕೊಡೋಣ ಡಬಲ್ ಡಿಸ್ಪ್ಲೇಸ್ಮೆಂಟ್ಗೆ. ಬೇರಿಯಂ ಕ್ಲೋರೈಡ್, ಓಕೆ, ರಿಯಾಕ್ಟ್ ವಿತ್ ಮೆಗ್ನೀಷಿಯಂ ಸಲ್ಫೇಟ್ ಟು ಗಿವ್ ಬೇರಿಯಂ ಸಲ್ಫೇಟ್ ಪ್ಲಸ್ ಮೆಗ್ನೀಷಿಯಂ ಕ್ಲೋರೈಡ್. ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇಲ್ಲಿ ಡಿಸ್ಪ್ಲೇಸ್ ಆಗಿದೆ ನೋಡಿ,
ಕ್ಲೋರೈಡ್ ಏನಿದೆ, ಕ್ಲೋರೈಡು ಇಲ್ಲಿಗೆ ಹೋಗಿದೆ, ಸಲ್ಫೇಟ್ ಇಲ್ಲಿಗೆ ಬಂದಿದೆ. ಸೊ ಬೇರಿಯಂ ಸಲ್ಫೇಟ್ ಅನ್ನೋದು ಒಂದು ಪ್ರೆಸಿಪಿಟೇಟ್ ಆಗಿ ಫಾರ್ಮ್ ಆಗುತ್ತೆ. ಓಕೆ, ಪ್ರೆಸಿಪಿಟೇಟ್ ಆಗಿ ಈ ಥರ ಆರೋ ಮಾರ್ಕ್ ಇಂಡಿಕೇಟ್ ಮಾಡಿದ್ರೆ ಅದು ಪ್ರೆಸಿಪಿಟೇಟ್ ಆಗಿದೆ ಅಂತ. ಸೊ ಸಾಲಿಡ್ ಕಂಟೆಂಟ್ ಉಳ್ಕೊಂಡಿದೆ ಅಂತ ಅರ್ಥ. ಸೊ ಮೆಗ್ನೀಷಿಯಂ ಕ್ಲೋರೈಡ್ ಒಂದು ಲಿಕ್ವಿಡ್ ಕಂಟೆಂಟಲ್ಲಿ ಇರುತ್ತೆ. ಸೊ ಅದನ್ನು ಹೇಗೆ ನೋಡೋದು, ಹೇಗೆ ಗೊತ್ತಾಗುತ್ತೆ ಅಂತಂದರೆ ನೋಡಿ, ಹಿಯರ್ ಒಂದು ಬೇರಿಯಂ ಕ್ಲೋರೈಡ್ ಅಂತ ಸಾಲ್ಟ್ ಇದೆ ಆ್ಯಂಡ್ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಒಂದು ಸಾಲ್ಟ್ ಇದೆ. ಸೊ ನಿಮ್ಗೆ ಗೊತ್ತಿದೆ, ಟೆಸ್ಟ್ ಟ್ಯೂಬ್ಸ್ ಎಲ್ಲ ನೋಡಿದಿರಿ. ಈಗ ಈ ಟೆಸ್ಟ್ ಟ್ಯೂಬ್ಗೆ ನಾನು ಜಸ್ಟ್ ನೋಡಿ ಒಂದು ಬೇರಿಯಂ ಕ್ಲೋರೈಡ್, ದಿಸ್ ಇಸ್ ಸ್ಪ್ಯಾಚುಲಾ. ಓಕೆ, ಸ್ಪ್ಯಾಚುಲಾ ಅಂತ ಹೇಳ್ತೀವಿ ಇದನ್ನು. ಆ್ಯಂಡ್ ಟೆಸ್ಟ್ ಟ್ಯೂಬ್ಗೆ ಒಂದು ಸ್ಮಾಲ್ ಪಿಂಚ್. ನೀವು ಲ್ಯಾಬಲ್ಲಿ ಇದನ್ನು ಕಂಪ್ಲೀಟು ನೀವೇ ಹ್ಯಾಂಡಲ್ ಮಾಡ್ತೀರಾ. PUC ಲ್ಯಾಬಿಗೆ ಬಂದರೆ ನೋಡಿ, ಒಂದು ಪಿಂಚ್ ಆಫ್ ಸಾಲ್ಟ್ ತೊಗೋತೀನಿ. ಓಕೆ, ಒಂದು ಪಿಂಚ್, ಸಣ್ಣ ಪಿಂಚ್ ಆಫ್ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ. ಸೊ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಇದನ್ನು ಸೊಲ್ಯೂಷನ್ ಮಾಡ್ಕೋತೀನಿ. ಓಕೆ, ಸಿಂಪಲ್ ಒಂದು ಸೊಲ್ಯೂಷನ್ ಮಾಡ್ಕೋತೀನಿ. ನೋಡಿ, ಇದು ದಿಸ್ ಇಸ್ ಡಿಸ್ಟಿಲ್ ವಾಟರ್. ಓಕೆ, ಒಂದು ಪಾಲಿಥಿನ್ ಬಾಟ್ಲೇ ನಾವು ಇಟ್ಟಿದ್ದೀವಿ. ದಿಸ್ ಇಸ್ ಡಿಸ್ಟಿಲ್ ವಾಟರ್. ಡಿಸ್ಟಿಲ್ ವಾಟರ್ನ ಯೂಸ್ ಮಾಡಬೇಕಾಗುತ್ತೆ. ಮಾಮೂಲಿ ನಿಮ್ಮ ಬೇರೆ ವಾಟರ್ಗೂ ಡಿಸ್ಟಿಲ್ ವಾಟರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಫ್ರೀ ಅಯಾನ್ಸ್ ಇದೆ, ಇಲ್ಲಿ ಅಯಾನ್ಸ್ಗಳು ಯಾವುದೂ ಇರೋಲ್ಲ, ಫ್ರೀ ಆಫ್ ಅಯಾನ್ಸ್ ಇರುತ್ತೆ. ಹಾಗಾಗಿ ಡಿಸ್ಟಿಲ್ ವಾಟರ್ನ ಯೂಸ್ ಮಾಡ್ತೀವಿ. ಸೊ ಕಂಪ್ಲೀಟ್ ಸಾಲ್ಯುಬಲ್ ಆಗುತ್ತೆ. ಶೇಕ್ ಮಾಡಬೇಕು ನೀವು ಕ್ಲೀನಾಗಿ ಇದನ್ನು. ಸೊ ಈ ರೀತಿ ಶೇಕ್ ಮಾಡ್ತೀರಾ. ಓಕೆ, ಈ ರೀತಿ ಶೇಕ್ ಮಾಡ್ತೀರಾ. ಬಟ್ ಎಲ್ಲ ರೀತಿ ಹಿಡ್ಕೊಂಡು ಹೀಗೆಲ್ಲ ಅನ್ನೋದು ಬೇಕಾಗಿಲ್ಲ. ಬಟ್ ಸಿಂಪಲ್. ಓಕೆ, ಸಿಂಪಲ್ ನೋಡಿ, ಈ ರೀತಿ ಶೇಕ್ ಮಾಡ್ತೀರಾ. ಶೇಕ್ ಮಾಡಿದ್ರೆ ಡಿಸಾಲ್ವ್ ಆಗಿರುತ್ತೆ. ಕಂಪ್ಲೀಟ್ ಒಂದು ಕ್ಲಿಯರ್ ಸೊಲ್ಯೂಷನ್ ಇರುತ್ತೆ. ಸೊ ದಿಸ್ ಇಸ್ ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಂತ ತೊಗೊಂಡಿದ್ದೀನಿ ಈಗ ನಾನು ಇದನ್ನು. ಹಾಗೆ ಅದೇ ರೀತಿ ನಾನು ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ನೋಡಿ, ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ ಸಾಲ್ಟ್ನ ತಗೋತೀನಿ. ಓಕೆ, ಮೆಗ್ನೀಷಿಯಂ ಸಲ್ಫೇಟ್. ಓಕೆ, ಪಿಂಚ್ ಆಫ್ ಮೆಗ್ನೀಷಿಯಂ ಸಾಲ್ಟ್ನ ನಾನು ತೊಗೋತಾ ಇದ್ದೀನಿ. ಪಿಂಚ್ ಆಫ್ ಮೆಗ್ನೀಷಿಯಂ ಟೆಸ್ಟ್ ಟ್ಯೂಬ್ಗೆ ಸ್ವಲ್ಪ ಕ್ಲೀನಾಗಿ ಹಾಕಿ. ಓಕೆ, ಟೆಸ್ಟ್ ಟ್ಯೂಬ್ನ ಸಾಲ್ಟ್ನ ಫಿಲ್ ಮಾಡಿದ್ದೀನಿ. ಆ್ಯಂಡ್ ವಾಟರ್ನ, ಡಿಸ್ಟಿಲ್ ವಾಟರ್ನ ತೊಗೊಂಡು ಸ್ವಲ್ಪ ಹಾಕಿ ಶೇಕ್ ಮಾಡಿ. ನೋಡಿ, ತುಂಬ ಕ್ಲಿಯರ್ ಆಯಿತು. ಅದಕ್ಕಿಂತ ತುಂಬ ಕ್ಲಿಯರ್ ಸೊಲ್ಯೂಷನ್ ಕಾಣ್ತಾ ಇದೆ ನಿಮಗೆ. ಸಾಲಿಬಲ್ ಆಗ್ತದೆ, ಸಾಲಿಬಲ್ ಅಂತ ಹೇಳ್ತೀವಿ ಇದನ್ನು. ಸೊ ಈ ರೀತಿ ಶೇಕ್ ಮಾಡಬೇಕು. ಈ ರೀತಿ ಶೇಕ್ ಮಾಡಿದ್ರೆ ಕಂಪ್ಲೀಟ್ ಸಾಲಿಬಲ್ ಆಗುತ್ತೆ, ಈಸಿಯಾಗಿ ಸಾಲಿಬಲ್ ಆಗುತ್ತೆ. ಯಾಕಂದರೆ ಇದು ಸಿಂಪಲ್ ಸಾಲ್ಟ್ಗಳು. ಓಕೆ, ಸೊ ಮುಗಿದ ತಕ್ಷಣ ನೀವೇನು ಮಾಡಬೇಕು, ಓಪನ್ ಮಾಡಿರ್ತೀರಾ, ಓಪನ್ ಮಾಡಿರಬಾರ್ದು, ಇದನ್ನು ಕ್ಲೋಸ್ ಮಾಡಿ. ಯಾಕಂದರೆ ಏರ್ ಜೊತೆ ರಿಯಾಕ್ಟ್ ಆಗುತ್ತೆ ಕೆಲವೊಂದು ಸಾಲ್ಟ್ಗಳು. ಹಾಗಾಗಿ ಇದನ್ನು ನೀವು ಕ್ಲೋಸ್ ಮಾಡಿಡಬೇಕು. ಎಲ್ಲ ಮೆಲ್ಟ್ ಆಗುತ್ತೆ ಸಾಲ್ಟ್ಗಳು. ಹಾಗಾಗಿ ಇದನ್ನು ಕ್ಲೋಸ್ ಮಾಡಿ ಕ್ಲೀನಾಗಿ ಒಂದು ಕಡೆ ಇಡಿ. ಸೊ ನಿಮಗೆ ಈಗ 2 ಸೊಲ್ಯೂಷನ್ ಸ್ಟಾರ್ಟ್ ಮಾಡಿದ್ದೀವಿ. ಯಾವುದು? ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್, ಮೆಗ್ನೀಷಿಯಂ ಸಲ್ಫೇಟ್. ಎರಡು ಇದೆಯಲ್ಲಿ, ಬೇರಿಯಂ ಕ್ಲೋರೈಡ್ ಆ್ಯಂಡ್ ಮೆಗ್ನೀಷಿಯಂ ಸಲ್ಫೇಟ್. ಈಗ ಜಸ್ಟ್ ನೋಡಿ, ಈ ಮೆಗ್ನೀಷಿಯಂ ಸಲ್ಫೇಟ್ಗೆ ನಾನು ಬೇರಿಯಂ ಕ್ಲೋರೈಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಆ್ಯಡ್ ಮಾಡಬೇಕು. ಓಕೆ, ಏನಾಗ್ತಾಯಿದೆ ನೋಡಿ, ಪ್ರೆಸಿಪಿಟೇಟ್ ಫಾರ್ಮ್ ಆಗ್ತಾಯಿದೆ ನೋಡಿ. ಈ ರೀತಿ ಪಿಂಚ್ ಆ್ಯಡ್ ಮಾಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸೊ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಈಗ ನಿಮಗೆ ಇಲ್ಲೇ ಒಂದು ಡಿಫ್ರೆನ್ಸ್ ತೋರಿಸ್ತೀನಿ. ಸೊ ಈಗ ನಾನು ಹಾಕಿರೋ ಸೊಲ್ಯೂಷನ್ ನೋಡಿ, ಈ ರೀತಿ ಇದೆ. ಓಕೆ, ಈ ರೀತಿ ಸೊಲ್ಯೂಷನ್ ಇದೆ. ಬಟ್ ಇದನ್ನು ನಾನು ಮುಂಚೆನೇ ಮಾಡಿಟ್ಟಿದ್ದೀನಿ. ಯಾವ ರೀತಿ ಸೆಟ್ಲ್ ಆಗಿದೆ ನೋಡಿ, ಸಾಲ್ಟ್ ಕಂಟೆಂಟ್ ಪ್ರೆಸಿಪಿಟೇಟ್ ಅನ್ನೋದು ಈ ರೀತಿ ಸೆಟ್ಲ್ ಆಗಿದೆ. ಬಟ್ ಈಗ ಮಾಡಿರೋದು ನಾನು ಈ ರೀತಿ ಇದೆ. ಇದು ಸ್ವಲ್ಪ ಸೆಟ್ಲ್ ಆಗಿಬಿಟ್ರೆ ಈ ರೀತಿ ಬರುತ್ತೆ ನೋಡಿ. ಬಾಟಮಲ್ಲಿ ಪ್ರೆಸಿಪಿಟೇಟು ಸಪ್ರೇಟ್ ಆಗಿದೆ, ಸೆಟ್ಲ್ ಆಗಿದೆ ಪ್ರೆಸಿಪಿಟೇಟ್. ದಟ್ ಇಸ್ ವಾಟ್ ಬೇರಿಯಂ ಸಲ್ಫೇಟ್. ಬೋರ್ಡಲ್ಲಿ ನೋಡಿ, ಬೇರಿಯಂ ಸಲ್ಫೇಟ್ ಕಾಣ್ತಾ ಇದೆಯಲ್ಲ, ಆರೋ ಮಾರ್ಕ್ ತೋರಿಸಿದ್ದೀನಿ ಡೌನ್ವರ್ಡ್ಸು, ಅಂದರೆ ಪ್ರೆಸಿಪಿಟೇಟ್ ಆಗಿ ಉಳಿದಿದೆ ಅಂತ ಅರ್ಥ. ಸೊ ಈ ರೀತಿ ಸಡನ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ ನಿಮಗೆ. ಸ್ವಲ್ಪ ಹೊತ್ತು ಅದನ್ನು ಬಿಟ್ಟರೆ ಹಾಗೆ ಈ ರೀತಿ ನಿಮಗೆ ಪ್ರೆಸಿಪಿಟೇಟ್ ಕಾಣುತ್ತೆ. ಗೊತ್ತಾಯ್ತಾ ಹೇಗೆ ಅಂತ? ಸೊ ಇಷ್ಟು ಕೂಡ ನೋಡಿ, ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಪ್ರೀವಿಯಸ್ ಸ್ಲೈಡ್ ಬನ್ನಿ, ಪ್ರೀವಿಯಸ್ ಸ್ಲೈಡ್. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಏನಾಯಿತು. ಸಿಲ್ವರ್ ನೈಟ್ರೇಟ್ ಮತ್ತು KCl ತೊಗೊಂಡಿದ್ವಿ ಇಲ್ಲಿ. ಓಕೆ, ಅದನ್ನು ಮಾಡ್ಬೋದು, ನೋ ಪ್ರಾಬ್ಲಮ್. ಸಿಲ್ವರ್ ನೈಟ್ರೇಟ್ ಆ್ಯಂಡ್ KCl ತೊಗೊಂಡಿದ್ವಿ, ನೋ ಪ್ರಾಬ್ಲಮ್, ಅದನ್ನು ಕೂಡ ಮಾಡ್ಬೋದು ನಾವು. ಬಟ್ ಈ ಸೊಲ್ಯೂಷನ್ಸ್ ತೊಗೊಂಡು ನಾನು ಟ್ರೈ ಮಾಡಿದ್ದೀನಿ. ಲ್ಯಾಬ್ಗೆ ಲ್ಯಾಬ್ಗೆ ಬಂದಾಗ ಇನ್ನೂ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸ್ನ ನಿಮ್ಗೆ ಕಂಡಕ್ಟ್ ಮಾಡ್ತೀವಿ. ಇದನ್ನು ನೀವು ಕೂಡ ಹ್ಯಾಂಡಲ್ ಮಾಡ್ತೀರಾ. ಓಕೆ, ನೀವು ಬೈ ಹ್ಯಾಂಡ್ಲಿಂಗ್ ಮಾಡ್ತೀರಾ. ಸೊ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಗೊತ್ತಾಯ್ತಲ್ವ ಏನು ಅಂತ? ದಿಸ್ ಇಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಈಗ ನೆಕ್ಸ್ಟ್ ಬರೋಣ. ಹಾಗಾದರೆ ಯಾವುದು ನೆಕ್ಸ್ಟ್ ಒನ್ನು? ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಹೇಗೆ ಗೊತ್ತಾಗುತ್ತೆ? ಸೊ ಈಗ ನಾವು ಆ್ಯಸಿಡ್ ಬೇಸ್ ಎರಡನ್ನೂ ಕೂಡ ಕಂಬೈನ್ ಮಾಡಿದ್ರೆ, ಓಕೆ, ಆ್ಯಸಿಡ್ ಮತ್ತು ಬೇಸ್ ಎರಡನ್ನೂ ಕಂಬೈನ್ ಮಾಡಿದ್ರೆ ಸಾಲ್ಟ್ ಬರುತ್ತೆ. ಓಕೆ, ಸಾಲ್ಟ್ ಆ್ಯಂಡ್ ವಾಟರ್ ಬರುತ್ತೆ. ಸೊ ಹೀಗಿದ್ದಾಗ ನೋಡಿ, ಇಲ್ಲಿ ನಾನು ಒಂದು ಸ್ವಲ್ಪ ಆ್ಯಸಿಡ್ ಇದೆ, ಒಂದು ಸ್ವಲ್ಪ ಬೇಸ್ ಇದೆ. ಸೊ ಜಸ್ಟ್ ನಾನೀಗ ಕಂಬೈನ್ ಮಾಡ್ತೀನಿ. ಓಕೆ, ಇದು ಒಂದು ಆ್ಯಸಿಡ್ ತೊಗೊಂಡಿದ್ದೀನಿ, ದಿಸ್ ಇಸ್ ಬೇಸ್. ಓಕೆ, ಒಂದು ಬೇಸ್ ಇದೆ, ಇಲ್ಲಿ ಬೇಸ್ ಸ್ವಲ್ಪ ಕಂಟೆಂಟ್ ಇದೆ. ಬೇಸ್ ಕಂಬೈನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಸ್ನ ಟೆಸ್ಟ್ ಟ್ಯೂಬ್ ಹಾಕೊಂಡಿದ್ದೀನಿ. ಹಾಗೆ ಆ್ಯಸಿಡ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಡೈಲ್ಯೂಟ್ ಆ್ಯಸಿಡು. ಸೊ ಇಲ್ಲಿ ನಿಮಗೆ ಗೊತ್ತಾಗಲ್ಲ ಅಷ್ಟು ಸುಲಭವಾಗಿ ಈ ರೀತಿ ರಿಯಾಕ್ಷನ್ ಕಂಪ್ಲೀಟ್ ಇದೆ. ಇಲ್ಲಿ ಪ್ರೆಸಿಪಿಟ್ ಕಾಣ್ತಾ ಇಲ್ಲ, ಆ್ಯಕ್ಚುಲಿ ಪ್ರೆಸಿಪಿಟ್ ಬರಲ್ಲ ಇದು. ಸೊ ಸ್ವಲ್ಪ ಸಾಲ್ಟ್ ಕಂಟೆಂಟ್ ಇರೋದು, ಇಲ್ಲಿ ಪ್ರೆಸಿಪಿಟ್ ಥರ ಫಾರ್ಮೇಷನ್ ಕಾಣ್ತಾ ಇದೆ ನಿಮಗೆ. ಬಟ್ ಇಲ್ಲಿ ರಿಯಾಕ್ಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳೋದಾಗುತ್ತೆ ನಿಮಗೆ. ಅದನ್ನು ನಾನು ಡೆಮೋನ್ಸ್ಟ್ರೇಷನ್ ತೋರಿಸ್ತೀನಿ ನಿಮಗೆ. ರಿಯಾಕ್ಷನ್ ಯಾವ ರೀತಿ ಕಂಪ್ಲೀಟ್ ಆಗಿದೆ, ದಟ್ ಈಸ್ ಬೈ ಯೂಸಿಂಗ್ ಟೈಟ್ರೇಷನ್. ಓಕೆ, ಟೈಟ್ರೇಷನ್ ಮೂಲಕ ನಿಮಗೆ ಡೆಮೋನ್ಸ್ಟ್ರೇಷನ್ ತೋರಿಸ್ಬೋದು. ಹೇಗೆ? ದಿಸ್ ಇಸ್ ವಾಟ್ ಟೈಟ್ರೇಷನ್. ಸೊ ದಿಸ್ ಇಸ್ ಬ್ಯೂರೆಟ್, ಇದನ್ನು ಬ್ಯೂರೆಟ್ ಅಂತ ಹೇಳ್ತೀವಿ. ದಿಸ್ ಇಸ್ ಬ್ಯೂರೆಟ್ ಸ್ಟ್ಯಾಂಡ್, ದಿಸ್ ಇಸ್ ಕ್ಲ್ಯಾಂಪ್ಸ್. ಓಕೆ, ಇದನ್ನು ಕ್ಲ್ಯಾಂಪ್ ಅಂತ ಹೇಳ್ತೀವಿ. ಟೈಟ್ರೇಷನ್ ಅಂತಂದರೆ ಒಂದು ಬ್ಯೂರೆಟಲ್ಲಿ, ಓಕೆ, ಬ್ಯೂರೆಟಲ್ಲಿ ನಾವು ಟೈಟ್ರೆಂಟ್ ತೊಗೋತೀವಿ. ಆ್ಯಂಡ್ ದಿಸ್ ಇಸ್ ವಾಟ್ ಕೋನಿಕಲ್ ಫ್ಲಾಸ್ಕ್. ಕೋನಿಕಲ್ ಫ್ಲಾಸ್ಕಲ್ಲಿ ನಾನು ಆಲ್ರೆಡಿ 2 ಎಲಿಮೆಂಟ್ ಸಬ್ಸ್ಟೆನ್ಸ್ನ ತೊಗೊಂಡಿದ್ದೀನಿ.
ಈ ಬ್ಯೂರೆಟಲಿನನ್ನು ಸೋಡಿಯಂ ಹೈಡ್ರಾಕ್ಸೈಡ್ನ ಆ್ಯಡ್ ಮಾಡಿದ್ದೀನಿ. ಓಕೆ, ಯಾವುದು ಬ್ಯೂರೆಟಲಿನನ್ನು ಆ್ಯಡ್ ಮಾಡಿರೋದು ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ, ಇದು ಬ್ಯೂರೆಟಲ್ಲಿ ತೊಗೊಂಡಿದ್ದೀನಿ, ಬ್ಯೂರೆಟ್. ಆ್ಯಂಡ್ HClನ ಕೊನಿಕಲ್ ಫ್ಲಾಸ್ಕಲ್ಲಿ ತೊಗೊಂಡಿದ್ದೀನಿ, ಕೊನಿಕಲ್ ಫ್ಲಾಸ್ಕಲ್ಲಿ HCl ತೊಗೊಂಡಿದ್ದೀನಿ. ಆ್ಯಂಡ್ ಇದೇನಾಗುತ್ತೆ, ಸೋಡಿಯಂ ಕ್ಲೋರೈಡ್ ಪ್ಲಸ್ HCl ಆಗುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್, ಸಾರಿ, ಇಟ್ ಇಸ್ H2O, ರೈಟ್, H2O ಅಂತ ಆಗುತ್ತೆ. ಈಗ ನಿಮ್ಗೆ ಗೊತ್ತಾಗ್ತಾ ಇದೆ ಆ್ಯಸಿಡ್ ಬೇಸ್ ರಿಯಾಕ್ಟ್ ಸಾಲ್ಟ್ ಮತ್ತು ವಾಟರ್ ಬರುತ್ತೆ. ಇಲ್ಲಿ ಕಲರ್ ತೋರಿಸಿದ್ದೀನಿ, ಬಟ್ ಇಲ್ಲಿ ಯಾವ ಕಲರ್ ಬರುತ್ತೆ ನೋಡೋಣ. ಸೊ ಬ್ಯೂರೆಟ್ ನಿಮ್ಗೆ ಗೊತ್ತಾಯಿತು. ಈಗ ನಾನು ಇಲ್ಲಿ ಒಂದು ಆ್ಯಸಿಡ್ನ ತೊಗೊಂಡಿದ್ದೀನಿ, ಕೊನಿಕಲ್ ಫ್ಲಾಸ್ಕಲ್ಲಿ ತೊಗೊಂಡಿದ್ದೀನಿ, ಆ್ಯಸಿಡ್ ತೊಗೊಂಡಿದ್ದೀನಿ. ಬ್ಯೂರೆಟಲ್ಲಿ ನಾನು ಏನು ತೊಗೊಂಡಿದ್ದೀನಿ, ಬೇಸ್ ತೊಗೊಂಡಿದ್ದೀನಿ. ನೋಡ್ಬೋದು ನೀವು ಬ್ಯೂರೆಟ್ ರೀಡಿಂಗ್ಸ್ಗಳು ಇಲ್ಲಿ ಕಾಣಿಸ್ತದೆ 0 ಇಂದ ಅಪ್ ಟು 50 ತನಕ ಇದೆ. ಓಕೆ, ಅಪ್ ಟು 50 ತನಕ ಇದೆ. ಈ ಟ್ಯಾಪಿಂದ ನಾವು ಕಂಟ್ರೋಲ್ ಮಾಡ್ಬೋದು ಇದನ್ನು. ಓಕೆ, ಫ್ಲೋ ಮೂಮೆಂಟ್ನ ನಾವು ಕಂಟ್ರೋಲ್ ಮಾಡ್ಬೋದು. ಅಪ್ ಟು 0 ಇಂದ 50 ತನಕ ರೀಡಿಂಗ್ಸ್ನ ತೊಗೋಬೋದು. ಅಂದರೆ ಅಪ್ ಟು 10-20 ಒಳಗೆ ನಿಮ್ಗೆ ರೀಡಿಂಗ್ಸ್ ಬರುತ್ತೆ. ಯಾವ ರೀತಿ ಅಂತ ಡೆಮೋಸ್ಟ್ರೇಷನ್ ನಿಮಗೆ ಫಸ್ಟ್ PU ಕ್ಲಾಸಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ನಾನು ಯಾವ ರೀತಿ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ ಯಾವ ರೀತಿಯಿಂದ ಗೊತ್ತಾಗುತ್ತೆ. ಈ ರೀತಿ ಬ್ಯೂರೆಟ್ ಸೆಟಪ್ ಮಾಡಿ. ಈಗ ಇಲ್ಲಿರೋದು ಯಾವುದು, ಆ್ಯಸಿಡ್. ಕೊನಿಕಲ್ ಫ್ಲಾಸ್ಕಲ್ಲಿ ಇರೋದು ಯಾವುದು, ಆ್ಯಸಿಡ್. ಬೇಸ್ ಇರೋದು ಬ್ಯೂರೆಟಲ್ಲಿ. ಓಕೆ, ಬೇಸ್ ಪ್ಲಸ್ ಆ್ಯಸಿಡ್. ಈಗ ನಾನು ಏನು ಮಾಡ್ತೀನಿ ಅಂದರೆ ನೋಡಿ, ದಿಸ್ ಇಸ್ ಇಂಡಿಕೇಟರ್, ಫಿನೋಪ್ತಲಿನ್ ಇಂಡಿಕೇಟರ್ ಅಂತ ಹೇಳ್ತೀವಿ. ಇಂಡಿಕೇಟರ್ ಏನು ಮಾಡುತ್ತೆ, ಇಂಡಿಕೇಟರು ರಿಯಾಕ್ಷನ್ ಕಂಪ್ಲೀಟ್ ಆಗೋದನ್ನ ಎಂಡ್ ಪಾಯಿಂಟ್ನ ಇಂಡಿಕೇಟ್ ಮಾಡುತ್ತೆ. ದಟ್ ಇಸ್ ವಾಟ್ ಇಂಡಿಕೇಟರ್. ಈಗ ವೆಹಿಕಲ್ಸಲ್ಲಿ ಕೂಡ ಇಂಡಿಕೇಟರ್ ಇರುತ್ತೆ, ರೈಟ್ ಇಂಡಿಕೇಟರ್, ಲೆಫ್ಟ್ ಇಂಡಿಕೇಟರ್ ಇರುತ್ತೆ, ಇಂಡಿಕೇಟ್ ಮಾಡುತ್ತೆ. ಸೊ ಅದೇ ರೀತಿ ಇದು ಇಂಡಿಕೇಟರ್ ಏನಪ್ಪ ಅಂದರೆ ಎಂಡ್ ಪಾಯಿಂಟ್ನ ಇಂಡಿಕೇಟ್ ಮಾಡುತ್ತೆ. ರಿಯಾಕ್ಷನ್ ಕಂಪ್ಲೀಟ್ ಆಗೋದನ್ನ ಇದನ್ನು ಯೂಸ್ ಮಾಡ್ಕೊಂಡು ನಾವು ಕಂಡುಹಿಡಿಬೋದು ಹೇಗೆ ಅಂತ. ಆ ಇಂಡಿಕೇಟರ್ಸ್ ಬಗ್ಗೆ ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಆ್ಯಸಿಡ್ಗೆ, ಕೊನಿಕಲ್ ಫ್ಲಾಸ್ಕಲ್ಲಿರೋ ಆ್ಯಸಿಡ್ಗೆ ಸ್ವಲ್ಪ ಡ್ರಾಪ್ಸ್, ಒಂದು ಫ್ಯೂ ಡ್ರಾಪ್ಸ್ ಫಿನೋಪ್ತಲಿನ ಆ್ಯಡ್ ಮಾಡಿ. ಸೊ ಕಲರ್ ಏನಾದ್ರು ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ಯಾವ ಕಲರು ಕಾಣ್ತಲ್ಲ, ಕಲರ್ಲೆಸ್ ಇದೆ. ಈಗ ಈ ಒಂದು ಕೊನಿಕಲ್ ಫ್ಲಾಸ್ಕ್ಗೆ ಬ್ಯೂರೆಟಲ್ಲಿರೋ ಸೊಲ್ಯೂಷನ್ NaOH ಇದೆ, ಇಲ್ಲಿ ಆ್ಯಸಿಡ್ ಇದೆ, ಪ್ಲಸ್ ಒಂದು ಯಾವುದಿದೆ ಇಲ್ಲಿ ಬ್ಯೂರೆಟಲ್ಲಿ ಇರುವಂಥದ್ದು ಬೇಸ್, ಬಟ್ ಇಲ್ಲಿರೋದು ಆ್ಯಸಿಡ್ ಬ್ಯೂರೆಟಲ್ಲಿದೆ, ಪ್ಲಸ್ ಒಂದು ಫಿನೋಪ್ತಲಿನ್ ಇಂಡಿಕೇಟರ್ ಇದೆ. ಈಗ ಡ್ರಾಪ್ ವೈಸ್ ನೋಡಿ, ಡ್ರಾಪ್ ವೈಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಓಕೆ, ಅಬ್ಸರ್ವ್ ಕೇರ್ಫುಲಿ. ಡ್ರಾಪ್ ವೈಸು ಈಗ ಆ್ಯಡ್ ಮಾಡ್ತೀನಿ. ನೋಡಿ ಕಲರ್ ಕಾಣಿಸ್ತಿದೆ ಅಲ್ಲಿ. ಸೊ ಇದೇ ರೀತಿ ಟೈಟ್ರೇಟ್ ಮಾಡ್ತಾರೆ. ಇದನ್ನು ಟೈಟ್ರೇಷನ್ ಅಂತ ಪ್ರೊಸೀಜರ್ ಅಂತ ಹೇಳ್ತಾ ಇದ್ದೀವಿ. ಸೊ ಟೈಟ್ರೇಷನ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಾನು ಡ್ರಾಪ್ ವೈಸ್ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಅಲ್ಲಿ ಕಲರ್ ಕಾಣಿಸ್ತಾ ಇರ್ಬೋದು. ಓಕೆ, ಸೊ ಕ್ಲೀನಾಗಿ ಟೈಟ್ರೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ರೈಟ್ ಹ್ಯಾಂಡಲ್ಲಿ ಕೊನಿಕಲ್ ಫ್ಲಾಸ್ಕ್ ಇರಬೇಕು, ಲೆಫ್ಟ್ ಹ್ಯಾಂಡು ಈ ಟ್ಯಾಪ್ ಮೇಲೆ ಇರಬೇಕು, ಅಲ್ಲಿ ಕಂಟ್ರೋಲ್ ಮಾಡ್ತಾ ಇರಬೇಕು. ನೋಡಿ ಕಲರ್ ಕಾಣಿಸ್ತಿದೆಯಾ, ಈ ಕಲರ್ ಕಾಣಿಸ್ತಾ ಇದೆಯಾ, ಇಲ್ಲ ಕಲರ್ಲೆಸ್ ಆಯಿತು. ಹಾಗಾದರೆ ಇನ್ನೂ ಆ್ಯಡ್ ಮಾಡಬೇಕು ಅಂತ ಅರ್ಥ. ಸೊ ಅಂದರೆ ರಿಯಾಕ್ಷನ್ ಕಂಪ್ಲೀಷನ್ಗೆ ಬಂದಿದೆ, ರಿಯಾಕ್ಷನು ಕಂಪ್ಲೀಷನ್ಗೆ ಬಂದಿದೆ. ಕಾಣಿಸ್ತಾ ಇಲ್ಲ, ಕಲರ್ಲೆಸ್. ಅಗೇನ್ ಆ್ಯಡ್ ಡ್ರಾಪ್ ವೈಸ್, ಶೇಕ್ ಮಾಡಿ, ಕಲರ್ಲೆಸ್ ಕಾಣಿಸ್ತಾ. ಕಲರ್ ಸ್ವಲ್ಪ ಕಲರ್ ಕಾಣಿಸ್ತಾ ಇದೆ ನೋಡಿ, ಸ್ವಲ್ಪ ಕಲರ್ ಕಾಣಿಸ್ತಿದೆ, ಬಟ್ ಕಲರ್ಲೆಸ್ ಆಯಿತು. ಅಗೇನ್ ಒಂದು ಡ್ರಾಪ್ ಆ್ಯಡ್ ಮಾಡಿ. ಓಕೆ, ಕಾಣಿಸ್ತಾ ಕಲರ್. ಸೊ ಆ್ಯಕ್ಚುಲಿ ಇದು ಪೇಲ್ ಪಿಂಕ್ ಬರಬೇಕು, ಸ್ವಲ್ಪ ಡಾರ್ಕ್ ಪಿಂಕ್ ಇದೆ, ನೋ ಪ್ರಾಬ್ಲಮ್. ಸೊ ನೋಡಿ ಕಲರ್ ಬಂತು ಇಲ್ಲಿ, ಅಂದರೆ ಕಲರ್ಲೆಸ್ ಟು ಪೇಲ್ ಪಿಂಕ್ ಚೇಂಜ್ ಆಯಿತು. ಅಂದರೆ ಆ್ಯಸಿಡ್ಗೆ ನಾವು ಬೇಸ್ನ ಆ್ಯಡ್ ಮಾಡಿದಾಗ ಕಲರ್ ಬರುತ್ತೆ, ಆ್ಯಸಿಡ್ಗೆ ಇಂಡಿಕೇಟರ್ನು ಕಲರ್ಲೆಸ್ ಬರುತ್ತೆ ಫಸ್ಟು, ಆಮೇಲೆ ಬೇಸ್ನ ಆ್ಯಡ್ ಮಾಡ್ತಿದ್ದಾಗ ಕಲರ್ ಬರುತ್ತೆ. ಬೇಸ್ನ ಆ್ಯಡ್ ಮಾಡಿದ್ರೆ ಕಲರ್ ಬರುತ್ತೆ, ಬಟ್ ಆ್ಯಸಿಡ್ಗೆ ಆ್ಯಡ್ ಮಾಡಿದ್ರೆ ಕಲರ್ಲೆಸ್ ಇರುತ್ತೆ. ಸೊ ಏನಾಯಿತು, ಬೇಸ್ನ ಆ್ಯಡ್ ಮಾಡ್ತಾ ಕಲರ್ ಆಯಿತು, ಪಿಂಕ್ ಕಲರ್ ಬಂದಿದೆ ಈಗ. ಸೊ ಇದು ಒಂದು ರಿಯಾಕ್ಷನ್ ಇಡೋಣ, ಪಿಂಕ್ ಕಲರ್. ಆ್ಯಂಡ್ ಅಗೇನ್ ನಾನು ಇನ್ನೊಂದು ರಿಯಾಕ್ಷನ್ ತೋರಿಸ್ತೀನಿ. ಇದೇ ಆ್ಯಸಿಡ್ಗೆ, ಇದೇ ಆ್ಯಸಿಡ್ HClಗೆ ನಾನೀಗ ಇಂಡಿಕೇಟರ್ ಚೇಂಜ್ ಮಾಡ್ತೀನಿ. ದಿಸ್ ಇಸ್ ವಾಟ್ ಮೀಥೈಲ್ ಆರೆಂಜ್ ಇಂಡಿಕೇಟರ್. ಇದು ಮೀಥೈಲ್ ಆರೆಂಜ್ ಇಂಡಿಕೇಟರ್. ಇದನ್ನು ನಾನೀಗ ಸ್ವಲ್ಪ ಡ್ರಾಪ್ ವೈಸ್ ಹಾಕ್ತೀನಿ. ಓಕೆ, ನೋಡಿ ಯಾವ ಕಲರ್ ಕಾಣಿಸ್ತಿದೆ, ಆರೆಂಜ್ ರೆಡ್ ಅಂತ ಹೇಳ್ತೀವಿ ನಾವು ಇದನ್ನು. ಓಕೆ, ಕಲರ್ ಇದೆ ನೋಡಿ, ಈ ಥರ ಕಲರ್ ಇದೆ. ಈಗ ನಾನು ಇದಕ್ಕೆ ಅಗೇನ್ ಟೈಟ್ರೇಟ್ ಮಾಡ್ತೀನಿ. ಓಕೆ, ಸೇಮ್ ಕಾಂಪೌಂಡ್ಸ್, NaOH ಇದೆ, HCl ಇದೆ, ಸೇಮ್ ಸಬ್ಸ್ಟೆನ್ಸ್, ನೋ ಚೇಂಜ್, ಅದರಲ್ಲಿ ಏನೂ ಇಲ್ಲ. ಬಟ್ ಇಂಡಿಕೇಟರ್ ಚೇಂಜ್ ಮಾಡಿ, ಇಂಡಿಕೇಟರ್ ಕಲರ್ ನೋಡಿ. ಈಗ ಆ್ಯಸಿಡ್ಗೆ ಮೀಥೈಲ್ ಆರೆಂಜ್ ಇಂಡಿಕೇಟರ್ ಆ್ಯಡ್ ಮಾಡಿದಾಗ ಆರೆಂಜ್ ರೆಡ್ ಇದೆ. ಈಗ ಬೇಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಬೇಸ್ನ ಆ್ಯಡ್ ಮಾಡ್ತಾ ಡ್ರಾಪ್ ವೈಸ್ ನೋಡಿ, ಗಮನಿಸಿ ಹಾಗೆ ಯಾವ ಕಲರ್ ಚೇಂಜ್ ಆಗುತ್ತೆ. ನಾವು ಕೇರ್ಫುಲ್ಲಾಗಿ ಇದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು, ಶೇಕ್ ಮಾಡ್ತಾ ಇರಬೇಕು, ಕಾನ್ಸ್ಟೆಂಟಾಗಿ ಶೇಕ್ ಮಾಡ್ತಾಯಿರಿ. ಓಕೆ, ಸೊ ಶೇಕ್ ಅಂತಂದರೆ ನೀವು ಶೇಕ್ ಆಗಬಾರ್ದು, ಅದು ಗೊತ್ತಿರಲಿ. ನಿಮ್ಮ ಬಾಡಿ ಶೇಕ್ ಮಾಡಬಾರ್ದು, ಕೊನಿಕಲ್ ಫ್ಲಾಸ್ಕನ್ನ ಶೇಕ್ ಮಾಡಬೇಕು. ಓಕೆ, ಸೊ ಯಾವ ಕಲರ್ ಕಾಣ್ತಾ ಇದೆ, ಆರೆಂಜ್ ರೆಡ್ ಇದ್ದೋದು ಯೆಲ್ಲೋ ಕಲರ್ ಆಯಿತು. ಕಾಣಿಸ್ತಾ ಇದೆಯಾ, ಒಂದು ಆರೆಂಜ್ ಜ್ಯೂಸ್ ಥರ ಕಾಣಿಸ್ತಿದೆ, ಬಟ್ ಕುಡಿಯೋಕ್ಕಾಗಲ್ಲ, ಇದನ್ನು ಬಾಡಿಗೆ ಎಫೆಕ್ಟ್ ಆಗುತ್ತೆ. ಸೊ ಆ ಥರ ಟ್ರೈ ಮಾಡೋಕೆ ಹೋಗ್ಬಿಡಿ. ಈ ಜ್ಯೂಸಸ್ಗಳನ್ನ ನಾವು ಮಾರೋದು ಇಲ್ಲ, ಅದು ಸೇಲ್ಗೂ ಇಲ್ಲ. ಓಕೆ,
ತಮಾಷೆಗೆ ಹೇಳಿದೆ. ಸೊ ಇದು ಯೆಲ್ಲೋ ಕಲರ್ ಇದೆ, ಆರೆಂಜ್ ರೆಡ್ ಇದ್ದಿದ್ದು ಯೆಲ್ಲೋ ಕಲರ್ ಆಯಿತಾ. ಸೊ ಈಗ ನೋಡಿ ಕಲರ್ಫುಲ್ ಕೆಮಿಸ್ಟ್ರಿ ಏನು ಕರೀತಾರೆ, ಇದಕ್ಕೆ ಕಲರ್ಫುಲ್ ಅಂತ ಕರೆಯೋದು. ಸೊ ಬಿರೋಟ್ನ ಯೂಸ್ ಮಾಡ್ಕೊಂಡು ಆಸಿಡ್ ಬೇಸ್ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ, ಯಾವಾಗ ಗೊತ್ತಾಗುತ್ತೆ ಕಂಪ್ಲೀಟ್ ಆಯಿತು ಅಂತ, ಕಲರ್ ಬಂತು ಅಂದರೆ ನಮಗೆ ಕಂಪ್ಲೀಟ್ ಆಯಿತು ಅಂತ ಗೊತ್ತಾಗುತ್ತೆ. ಸೊ ಇದನ್ನು ನಾವು ನ್ಯೂಟ್ರಲೈಸೇಷನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಏನು ಯೋಚನೆ ಮಾಡಬೇಡಿ, ಇದನ್ನು ನೀವು PUCಗೆ ಎಂಟರ್ ಆದಾಗ ನೀವೇ ಹ್ಯಾಂಡಲ್ ಮಾಡ್ತೀರಾ. ಬ್ಯೂರೇಟ್ ಎಲ್ಲನೂ ಕೂಡ ಪ್ಲಸ್ ನಿಮಗೂ ಕಲರ್ ಬರ್ಸ್ಬೋದು. ನೀವು ಮೆಜಿಷಿಯನ್ಸ್ ಆಗ್ತೀರಾ. ಓಕೆ, ನೀವು ಮ್ಯಾಜಿಕಲ್ ಸಬ್ಜೆಕ್ಟ್ನ ಮೆಜಿಷಿಯನ್ಸ್ ಆಗ್ತೀರಾ, ನಿಮಗೂ ಗೊತ್ತಾಗುತ್ತೆ ಕ್ಲೀನಾಗಿ. ಹಾಗಾಗಿ ನ್ಯೂಟ್ರಲೈಸೇಷನ್ ಅಂದರೆ ಏನು ಗೊತ್ತಾಯಿತು. ಈ ನ್ಯೂಟ್ರಲೈಸೇಷನ್ ಅಪ್ಲಿಕೇಶನ್ ಗೊತ್ತಿದೆಯಾ? ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನ್ಯೂಟ್ರಲೈಸೇಷನ್ ಅಪ್ಲಿಕೇಶನ್ ಇಲ್ಲಪ್ಪ ನೋಡಿ, ಸ್ಟೊಮಚಲ್ಲಿ ಎಸಿಡಿಟಿ ಅಂತ ಹೇಳ್ತೀವಿ. ಓಕೆ, ಹೊಟ್ಟೆ ಉರಿ ಬರ್ತಾ ಇರುತ್ತೆ, ಎಸಿಡಿಟಿ ಆಗ್ತಾ ಇದೆ ಸ್ವಲ್ಪ ಅಂತ ಹೇಳ್ತೀವಿ. ಎಸಿಡಿಟಿ ಆಗ್ತಾ ಇದೆ ಅಂದರೆ ಆ ಸ್ಟೊಮಚಲ್ಲಿರೋ ಆಸಿಡ್ ಕಂಟೆಂಟ್ನ ನ್ಯೂಟ್ರಲೈಸ್ ಮಾಡಬೇಕು ಅಂದರೆ ಬೇಸ್ನ ಆ್ಯಡ್ ಮಾಡ್ತೀವಿ. ಸೊ ಬೇಸ್ ಅಂದರೆ ಆ್ಯಂಟಾಸಿಡ್ ಅಂತ ಹೇಳ್ತೀವಿ. ಆ್ಯಂಟಾಸಿಡ್ ಅಂದರೆ ಅದು ಟ್ಯಾಬ್ಲೆಟ್ಸ್ಗಳು ಸಿಗುತ್ತೆ ನಿಮಗೆ. ಬೇಸ್ ಆಲ್ಕಲೈ ಕಂಟೆಂಟ್ ಇರೋ ಟ್ಯಾಬ್ಲೆಟ್ಸ್ಗಳು ಸಿಗುತ್ತೆ, ಇಲ್ಲ ಜೆಲ್ಸಿಲೋ ಟ್ಯಾಬ್ಲೆಟ್ ಸಿಗುತ್ತೆ, ಇಲ್ಲ ಒಂದು ಈನೋ ಅಂತ ಸಿಗುತ್ತೆ. ಇವೆಲ್ಲ ಕೂಡ ಏನಾಗುತ್ತೆ, ಬೇಸ್ ಕಂಟೆಂಟ್ ಇರುತ್ತೆ. ಆ ಬೇಸ್ನ ಆ್ಯಡ್ ಮಾಡಿದಾಗ ನ್ಯೂಟ್ರಲೈಸ್ ಮಾಡುತ್ತೆ ಆ್ಯಸಿಡ್ನ, ಆಗ ನಮಗೆ ಹೊಟ್ಟೆ ಉರಿ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ಜನರನ್ನ ನೋಡಿ ಹೊಟ್ಟೆ ಉರಿ ಪಡ್ಕೊಳ್ಳೋದು ಅದು ಬೇರೆ, ಬಟ್ ಇನ್ಬಿಲ್ಟ್ ಹೊಟ್ಟೆವರಿಗೆ ಆಗೋದು ಅದು ಬೇರೆ. ಆ ಹೊಟ್ಟೆವರಿಗೆ ನಿಲ್ಲಿಸಬೇಕು ಅಂತಂದರೆ ಅಲ್ಲಿ ಆ್ಯಸಿಡ್ ರಿಲೀಸ್ ಆಗ್ತಾ ಇರುತ್ತೆ. ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡಬೇಕು ಅಂದರೆ ಬೇಸ್ ಆ್ಯಡ್ ಮಾಡಿದ್ರೆ ಅದು ನ್ಯೂಟ್ರಲೈಸೇಷನ್ ಆಗುತ್ತೆ. ಅರ್ಥ ಆಯ್ತಾ? ಸೊ ನ್ಯೂಟ್ರಲೈಸೇಷನ್ ಕೂಡ ಇಲ್ಲೂ ಕೂಡ ವರ್ಕ್ ಆಗುತ್ತೆ. ಗೊತ್ತಾಯ್ತು ಏನು ಅಂತ? ಸೊ ಇಷ್ಟು ಪ್ರೊಸೀಜರ್ ನಿಮ್ಗೆ ಗೊತ್ತಾಗಿದೆ. ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಗೊತ್ತಾಯಿತು, ಕಂಪ್ಲೀಟ್ ಪ್ರೊಸೀಜರ್ ಯಾವ ರೀತಿ ನಾವು ಅನಾಲಿಸಿಸ್ ಮಾಡ್ಬೋದು ಅಂತ ಗೊತ್ತಾಯಿತು, ಟೈಪ್ಸ್ ಆಫ್ ರಿಯಾಕ್ಷನ್ ಗೊತ್ತಾಗಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ಗಳನ್ನ ನಾವು ಡಿಸ್ಕಸ್ ಮಾಡೋಣ. ಕೆಮಿಕಲ್ ಈಕ್ವೇಷನ್ಸ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಹಾಗಾದರೆ ಇದನ್ನು ಕೂಡ ರಿಕಾಲ್ ಮಾಡ್ಕೊಂಡು ರಿವೈಸ್ ಮಾಡ್ಕೊಂಡು ನೋಡ್ತಾ ಇರಿ, ನಿಮಗೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ನಾನು ರಫ್ ಟೈಟ್ರೇಷನ್ ಮಾಡಿದ್ದೀನಿ, ನೋ ಪ್ರಾಬ್ಲಮ್, ರಫ್ ಟೈಟ್ರೇಷನ್ ಮಾಡಿದ್ದೀನಿ ನಿಮ್ಗೆ ತೋರ್ಸೋಕ್ಕೋಸ್ಕರ. ಸೊ ಲ್ಯಾಬಿಗೆ ಎಂಟರ್ ಆದಾಗ ನಿಮಗೆ ಕಂಪ್ಲೀಟ್ ಪ್ರೊಸೀಜರ್ ಟೈಟ್ರೇಷನ್ ಹೇಗೆ ಅಂತ ಕಂಪ್ಲೀಟ್ ಹೇಳ್ಕೊಡ್ತೀವಿ. ಓಕೆ, ಅಲ್ಲಿ ತನಕ ವಿಡಿಯೋಸ್ನ ರಿಪೀಟ್ ಕಂಪ್ಲೀಟು ನೋಡಿ, ವಾಚ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ರೆಗ್ಯುಲರ್ ಆಗಿ ನೋಡ್ತಾ ಇರಿ. ಓಕೆ, ಥ್ಯಾಂಕ್ ಯು.